ಎಲ್ರಿಗೂ ನಮಸ್ಕಾರ. ನಿನ್ನೆಯ ತರಗತಿಯಲ್ಲಿ ನಾವು ಭಾರತದಲ್ಲಿ ಕೃಷಿಯ ಮೇಲೆ ಹವಾಮಾನ ವೈಪರೀತ್ಯದ ಪ್ರಭಾವ GS ಪೇಪರ್ 1ಕ್ಕೆ ಸಂಬಂಧಪಟ್ಟಂಗೆ ನಾವು ನೋಡಿದ್ವಿ. ಅದಕ್ಕೆ ಸಂಬಂಧಪಟ್ಟಂಗೆ ವಿವರಣೆ, ಯಾವ ರೀತಿಯಾಗಿ ಬರೀಬೇಕು, ಯಾವ ರೀತಿಯಾಗಿ ಮೈಂಡ್ ಮ್ಯಾಪ್ ಅಥವಾ ಫ್ಲೋ ಚಾರ್ಟ್ಗಳನ್ನು ಉಪಯೋಗಿಸಿ ಉತ್ತಮ ಅಂಕಗಳನ್ನು ಪಡಿಬೋದು ಎಂಬುದರ ಕುರಿತು ನಾವು ಡಿಸ್ಕಷನ್ ಮಾಡಿದ್ವಿ. ಸೆಕೆಂಡ್ ಒನ್ GS ಪೇಪರ್ 2ಗೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ಹುದ್ದೆಗೆ ಸಂಬಂಧಪಟ್ಟಂಗೆ ಅವರ ವಿವೇಚನೆ ಅಧಿಕಾರ ಇತ್ಯಾದಿ ಬಗ್ಗೆ ನಾವು ಸಂಪೂರ್ಣವಾಗಿ ಡಿಸ್ಕಷನ್ ಮಾಡಿದ್ವಿ. ಸೊ ಈ ದಿನ GS ಪೇಪರ್ 4 ಎಥಿಕ್ಸ್ಗೆ ಸಂಬಂಧಪಟ್ಟಂಗೆ ಒಂದು ಪ್ರಶ್ನೆ ಇದೆ. ನೋಡೋಣ ಏನು ಪ್ರಶ್ನೆ, ಯಾವ ರೀತಿಯಾಗಿ ನಾವು ಆನ್ಸರ್ ಮಾಡ್ಬೋದು, ಯಾವ ರೀತಿಯಾಗಿ ಆನ್ಸರ್ ಮಾಡಿದ್ರೆ ನಮ್ಗೆ ಉತ್ತಮ ಅಂಕ ಸಿಗುತ್ತವೆ ಮುಖ್ಯ ಪರೀಕ್ಷೆಯಲ್ಲಿ ಅಂತೇಳಿ ನೋಡಿ. ಸಾರ್ವಜನಿಕ ಸೇವೆಯಲ್ಲಿ ಭಾವನಾತ್ಮಕ ಜಾಣ್ಮೆ ಎಂದರೆ ಏನು? ಒಬ್ಬ ಆಡಳಿತಾಧಿಕಾರಿಯು ಸಂಕೀರ್ಣ ಮತ್ತು ಒತ್ತಡದ ಸಂದರ್ಭಗಳಲ್ಲಿ ನೈತಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇದು ಹೇಗೆ ನೆರವಾಗುತ್ತದೆ? ಸೂಕ್ತ ಉದಾಹರಣೆಯೊಂದಿಗೆ ವಿವರಿಸಿ. ಓಕೆ, ಇದನ್ನು EI ಅಂತಾರೆ. EI ಅಂದರೆ ಎಮೋಷ್ನಲ್ ಇಂಟೆಲಿಜೆನ್ಸ್ ಅಂತೇಳಿ ಶಾರ್ಟ್ಕಟ್ಟಾಗಿ ಹೇಳ್ಬೋದು. ಓಕೆ, ಮೊದಲದ್ದೇನೆಂದರೆ ಭಾವನಾತ್ಮಕ ಜಾಣ್ಮೆ ಎಂದರೇನು ಆನ್ಸರ್ ಮಾಡಬೇಕು. ಪರಿಚಯ ಅಂತೇಳಿ ಅಂದರೆ ಪ್ರಸ್ತಾವನೆ, ಪರಿಚಯ, ಇಂಟ್ರೊಡಕ್ಷನ್, ಪೀಠಿಕೆ, ಮುನ್ನುಡಿ ಇವೆಲ್ಲನ ಇದರಲ್ಲೇ ಬರುತ್ತೆ. ಇದೆಲ್ಲ ಒಂದೇ, ಬಟ್ ಏನಂದರೆ ಇದು ಯಾವ ಶಬ್ದಗಳನ್ನು ಇಲ್ಲಿ ಉಪಯೋಗಿಸ್ಬಾರ್ದು. ಪರಿಚಯ ಅಂತೇಳಿ ಸ್ಟಾರ್ಟಿಂಗಲ್ಲಿ KS ಮುಖ್ಯ ಪರೀಕ್ಷೆ ಬರೀಬೇಕಾದ್ರೆ ನೀವು ಬರಿಬಾರ್ದು. ಏನು ಮಾಡ್ಬೇಕಂದ್ರೆ ಇದೆಲ್ಲ ಭುಜಾನತೆ ಇಲ್ಲಿದ್ದೇ ಸ್ಟಾರ್ಟ್ ಮಾಡ್ಬೇಕು ಅಷ್ಟೇ. ಸ್ವಲ್ಪ ಇಲ್ಲಿ ಪ್ಲೇಸ್ ಬಿಟ್ಟು ಸ್ಟಾರ್ಟ್ ಮಾಡಿದ್ರೆ ಇದು ಪೀಠಿಕೆ ಅದು ಅಂತ ಅವ್ರಿಗೆ ಅಂಡರ್ಸ್ಟ್ಯಾಂಡ್. ಭಾವನಾತ್ಮಕ ಜಾಣೆ ಅಂದರೆ ಅಂತ ಮೊದಲು ಡೆಫಿನೇಷನ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಭಾವನಾತ್ಮಕ ಜಾಣ್ಮೆ ಎಂದರೆ ಸ್ವಂತ ಭಾವನೆಗಳನ್ನು ಗುರುತಿಸಿ ನಿಯಂತ್ರಿಸುವುದು ಹಾಗೂ ಇತರರ ಭಾವನೆಗಳನ್ನು ಸರಿಯಾಗಿ ಅರ್ಥೈಸಿಕೊಂಡು ಧನಾತ್ಮಕವಾಗಿ ನಿರ್ವಹಿಸುವ ಸಾಮರ್ಥ್ಯ. ಅದನ್ನೇ ಭಾವನಾತ್ಮಕ ಜಾಣ್ಮೆ ಅಂತ ಕರೀತಾರೆ. ಓಕೆ, ಡೆನಿಯಲ್ ಗೋಲ್ಮನ್ ಅಂತೇಳಿ ಅವರ ಪ್ರಕಾರ, ಅವರೊಬ್ಬ ತತ್ವಜ್ಞಾನಿ. ಅವರ ಪ್ರಕಾರ ಸಾರ್ವಜನಿಕ ಆಡಳಿತದಲ್ಲಿ ತಾರ್ಕಿಕ ಬುದ್ಧಿವಂತಿಕೆಗಿಂತ ಭಾವನಾತ್ಮಕ ಜಾಣ್ಮೆಯು ಪರಿಣಾಮಕಾರಿ ನಾಯಕತ್ವಕ್ಕೆ ಹೆಚ್ಚು ಅಗತ್ಯವಾಗಿದೆ. IQಗಿಂತ EQ ಇಟ್ಸ್ ವೆರಿ ಇಂಪಾರ್ಟೆಂಟ್. ಎಲ್ಲಿ? ಸಾರ್ವಜನಿಕ ಆಡಳಿತದಲ್ಲಿ. ಓಕೆ, ಇದು ಪರಿಚಯ. ಇಷ್ಟು ಪರಿಚಯ ಇದ್ದರೆ ಸಾಕು. ಓಕೆ, ಸಾರ್ವಜನಿಕ ಭಾವನಾತ್ಮಕ ಜಾಣ್ಮೆ ಅಂದ್ರೇನು? ಆಡಳಿತಾಧಿಕಾರಿಯು ಸಂಕೀರ್ಣ ಒತ್ತಡ ಸಂದರ್ಭಗಳಲ್ಲಿ ಅಂದರೆ ಆ ಸಾರ್ವಜನಿಕ ಆಡಳಿತದಲ್ಲಿ ಯಾವುದು ಇಂಪಾರ್ಟೆಂಟು ಅಂತೇಳಿ ನಾವು ಒಂದು ಸ್ವಲ್ಪ ಇಂಟ್ರಡಕ್ಷನ್ ಕೊಟ್ವಿ. ಓಕೆ, ಮುಖ್ಯ ಭಾಗಕ್ಕೆ ಬರೋಣ. ಮುಖ್ಯ ಭಾಗದಲ್ಲಿ ಏನಿರಬೇಕು? ಸಾರ್ವಜನಿಕ ಸೇವೆಯಲ್ಲಿ ಭಾವನಾತ್ಮಕ ಜಾಣ್ಮೆಯ ಪ್ರಮುಖ ಅಂಶಗಳು ಯಾವುವು? ಪಾಯಿಂಟ್ ವೈಸ್ ಒನ್ ಬೈ ಒನ್ ನೋಡೋಣ. ಸ್ವಯಂ ಅರಿವು ಮತ್ತು ನಿಯಂತ್ರಣ, ಸೆಲ್ಫ್ ಅವೇರ್ನೆಸ್ ಆ್ಯಂಡ್ ಸೆಲ್ಫ್ ರೆಗ್ಯುಲೇಷನ್. ಒತ್ತಡ, ಕೋಪ ಅಥವಾ ಪ್ರಚೋದನಕಾರಿ ಸನ್ನಿವೇಶಗಳಲ್ಲಿ, ಉದಾಹರಣೆಗೆ ಕಾನೂನು ಮತ್ತು ಸುವ್ಯವಸ್ಥೆ ಬಿಕ್ಕಟ್ಟು ಅಥವಾ ಆಕ್ರೋಶಗೊಂಡ ಜನಸಂದಣಿ, ಅಂಥ ಸಂದರ್ಭಗಳಲ್ಲಿ ಶಾಂತಚಿತ್ತರಾಗಿ ಕಾರ್ಯನಿರ್ವಹಿಸಲು ಸಹಕಾರಿಯಾಗುತ್ತದೆ. ಏನು ಸಹಕಾರಿಯಾಗುತ್ತೆ? ಇನ್ನೊಂದ್ಸರಿ ನೋಡಿ. ಸಾರ್ವಜನಿಕ ಸೇವೆಯಲ್ಲಿ ಭಾವನಾತ್ಮಕ ಜಾಣ್ಮೆಯ ಪ್ರಮುಖ ಅಂಶಗಳಲ್ಲಿ ಫಸ್ಟ್ನೇದೇನು? ಸ್ವಯಂ ಅರಿವು ಇರಬೇಕು, ಸ್ವಯಂ ನಿಯಂತ್ರಣ ಇರಬೇಕು. ಇವಾಗ ನೀವು DC ಆಗಿದೆ, ಒಂದು ಜಿಲ್ಲಾಧಿಕಾರಿಯಾಗಿದ್ದಾಗ ಅಲ್ಲಿ ಪ್ರಶ್ನೆ ಪತ್ರಿಕೆ ಔಟ್ ಆಗಿದೆ ಅಂತೇಳಿ ಯಾವುದೋ ಒಂದು ಸುಳ್ಳು ಸುದ್ದಿ ಹಬ್ಬಿಸಿ ವಿದ್ಯಾರ್ಥಿಗಳಲ್ಲಿ ಗೊಂದಲ ಉಂಟಾಗಿ ಸಾವಿರಾರು ವಿದ್ಯಾರ್ಥಿಗಳು ಸೇರಿರ್ತಾರೆ. ಅವ್ರಿಗೆ ಆಕ್ರೋಶ ಆಗಿರುತ್ತೆ, ಅವ್ರು ಪ್ರತಿಭಟನೆ ಮಾಡ್ತಿರ್ತಾರೆ. ಸ್ವಲ್ಪ ಪ್ರವೋಕ್ ಆದ್ರೂ ಗಲಭೆಗಳಾಗೋ ಸಾಧ್ಯತೆ ಇರುತ್ತೆ. ಆವಾಗ ನೀವು ಜಿಲ್ಲಾಧಿಕಾರಿ ಅವ್ರನ್ನ ಸಮಾಧಾನ ಪಡಿಸ್ಬೇಕು. ಆವಾಗ ನನ್ನ ಮಕ್ಕಳದೇನಪ್ಪ ನಾವು ಒದರಾಡ್ತಾರೆ ಅಂತೇಳಿ ಸಿಟಿಗೆ ಇರೋದಲ್ಲ. ಅವ್ರ ಭಾವನೆಗಳಿಗೆ, ಯಾಕಂದರೆ ಅವ್ರಿಗೆ ಅನ್ಯಾಯ ಆಗಿದೆ ಅಂತ ಅರ್ಥ ಮಾಡಿಕೊಂಡು ಅವ್ರ ಸ್ಥಾನದಲ್ಲಿ ನಿಂತು ಅವರು ಯಾರು ಲೀಡರ್ಸ್ ಇರ್ತಾರೆ ಅವ್ರ ಜೊತೆ ಹೊಂದಾಣಿಕೆ ಮಾತನಾಡಿ ಅದನ್ನು ಸಮಾಧಾನ ಪಡಿಸ್ಬೇಕು. ಅದೇನು ಕ್ಲಾರಿಫಿಕೇಷನ್ ಕೊಡಬೇಕು, ಇದಲ್ಲ
ಇದು ಗಾಳಿ ಸುದ್ದಿ ಇದೆ, ಸುಳ್ಳು ಸುದ್ದಿ ಇದೆ ಅಂತೇಳಿ. ಸೊ ಶಾಂತ ಚಿತ್ತವಾಗಿ. ಸೆಕೆಂಡ್ ಒನ್ ಯಾವುದು ಏನಾಗುತ್ತೆ, ಸಹಾನುಭೂತಿ ಮತ್ತು ಅನುಕಂಪ. ಸಮಾಜದ ಹಿಂದುಳಿದ ದುರ್ಬಲ ಮತ್ತು ಶೋಷಿತ ವರ್ಗಗಳ ಸವಾಲುಗಳನ್ನು ಅವರ ದೃಷ್ಟಿಕೋನದಿಂದ ನೋಡಿ ಪರಿಹರಿಸಬೇಕು. ಉದಾಹರಣೆಗೆ ವೃದ್ಧರು, ಮಹಿಳೆಯರು, ವಿಕಲಚೇತರು. ಇವಾಗ ಒಬ್ಬ ಜಿಲ್ಲಾಧಿಕಾರಿ ಆಗಿದ್ದಾಗ ನಿನ್ನ ಹತ್ರ ಬರ್ತಾರೆ, ನನಗೆ ಈ ತಿಂಗಳ ಮಾಸಾಶನ ಬಂದಿಲ್ಲ, ನನಗೆ ಕಷ್ಟ ಇದೆ, ಅದು ಇದೆ ಅಂತ. ನಿನ್ನ ಕಷ್ಟ ಇದ್ರೆ ನಾನೇನು ಮಾಡಲಪ್ಪ, ಬಂದಿಲ್ಲ ಅಂದರೆ ಗೌರ್ಮೆಂಟ್ ಕಡೆಯಿಂದ ಬಂದಿಲ್ಲ ಅಂತ ಹೇಳೋಂಗಿಲ್ಲ. ಹೌದಾ, ಅದು ಈ ಥರ ಪ್ರಾಬ್ಲಮ್ ಆಗಿದೆ, ನಾನು ಅದಕ್ಕೆ ಸಂಬಂಧಪಟ್ಟವ್ರಿಗೆ ನಾನು ಆಲ್ರೆಡಿ ಹೇಳಿದ್ದೀನಿ ಬರುತ್ತೆ ಅಂತ ಅವರಿಗೆ ಏನೋ ಒಂದು ವಿಶ್ವಾಸಕ್ಕೆ ತಗೊಂಡು ಅವ್ರಿಗೆ ಹೇಳಬೇಕು. ಮತ್ತು ಸಾಧ್ಯ ಆದರೆ ನಿನ್ನ ಕಡೆಯಿಂದ ಸ್ವಲ್ಪ ಸಹಾಯ ಕೂಡ ಮಾಡಬೇಕು. ಇದು ಏನು ಸಹಾನುಭೂತಿ ಮತ್ತು ಅನುಕಂಪ. ಏನು ನಾವು ನಮ್ಮ ಥರನ ಹಿಡ್ಕೊಂಡು ಮಾತಾಡೋದಲ್ಲ, ನಾವು ಅವ್ರ ಪ್ಲೇಸಲ್ಲಿ ಹೋಗಿ ಅವ್ರ ಪ್ಲೇಸಲ್ಲಿ ಹೋದ್ರೆ ಗೊತ್ತಾಗುತ್ತೆ ಅವರು ಏನು ಕಷ್ಟ ಅನುಭವಿಸ್ತಾ ಇದ್ದಾರೆ ಏನಿಲ್ಲ ಅಂತ. ಸೊ ಅವ್ರ ಪ್ಲೇಸಲ್ಲಿ ಹೋಗಿ ನಾವು ಮಾತನಾಡಿ ಅವ್ರಿಗೆ ಸಮಾಧಾನ ಪಡಿಸೋದು. ಇದು ಸಹಾನುಭೂತಿ ಮತ್ತು ಅನುಕಂಪ ಇರಬೇಕು. ಥರ್ಡ್ ಒನ್ನು ಸಾಮಾಜಿಕ ಕೌಶಲ್ಯಗಳು. ಸಾಮಾಜಿಕ ಕೌಶಲ್ಯಗಳು ಯಾವ ರೀತಿ ಇರಬೇಕು, ವಿವಿಧ ಇಲಾಖೆಗಳು, ರಾಜಕೀಯ ನಾಯಕರು ಮತ್ತು ಸಾರ್ವಜನಿಕರ ಉತ್ತಮ ಸಂವಹನ ಸಾಧಿಸಿ ಸಂಘರ್ಷ ಶಮನ ಏನು ಮಾಡಬೇಕು, ಕಾನ್ಫ್ಲಿಕ್ಟ್ ರಿಸಾಲ್ಯೂಷನ್ ಸಂಘರ್ಷ ಶಮನ ಅಂದ್ರೆ ಹೋಗಲಾಡಿಸೋದು ಮಾಡಲು ನೆರವಾಗುತ್ತದೆ. ಏನು ಸಾಮಾಜಿಕ ಕೌಶಲ್ಯಗಳು ಯಾವ್ಯಾವ ಇರಬೇಕು, ರಾಜಕೀಯ ನಾಯಕರೊಂದಿಗೆ ಉತ್ತಮ ಮಾತನಾಡುವ ಕೌಶಲ್ಯ ಇರಬೇಕು, ಯಾವ ರಾಜಕೀಯ ವ್ಯಕ್ತಿಯ ಜೊತೆ ಯಾವ ರೀತಿಯಾಗಿ ಮಾತನಾಡಬೇಕು ಅಂತ ಗೊತ್ತಿರಬೇಕು ಮೇಯ್ನಾಗಿ. ಸೆಕೆಂಡ್ ಒಂದು ಸಾರ್ವಜನಿಕರ ಉತ್ತಮ ಸಂವಹನ ಸಾಧಿಸಿ ಅಂದರೆ ಸಾರ್ವಜನಿಕರೊಂದಿಗೆ ಹೊಂದಿಕೊಂಡು ಅವರು ಏನು ಕಷ್ಟಗಳಿದೆ ಅವರ ಕಷ್ಟಗಳು ಅರ್ಥಕೊಂಡು ಮಾತನಾಡ್ತಕ್ಕಂಥ ಸಾಮರ್ಥ್ಯ ಆ ಒಂದು ಜಿಲ್ಲಾಧಿಕಾರಿ ಆಗಿರ್ಬೇಕು, ಆ ಅಧಿಕಾರಿಗೆ ಆಗಿರ್ಲಿಕ್ಕೆ ಅಥವಾ ಸಾರ್ವಜನಿಕ ಅಧಿಕಾರಿ ಇರಬೇಕು. ಅವಾಗ ಏನಾಗುತ್ತೆ, ಸಾಮಾಜಿಕ ಕೌಶಲ್ಯಗಳಿದ್ದಾಗ ಅಲ್ಲಿ ಏನಾಗುತ್ತೆ, ಸಂಘರ್ಷಗಳು ಕಡಿಮೆ ಆಗ್ತವೆ. ಸಾರ್ವಜನಿಕ ಅಧಿಕಾರಿ ಮತ್ತು ರಾಜಕೀಯ ವ್ಯಕ್ತಿಗಳ ಮಧ್ಯೆ, ಸಾರ್ವಜನಿಕ ಮಧ್ಯೆ ಏನಾದ್ರು ಸಂಘರ್ಷಗಳು ಇರುವುದಿಲ್ಲ. ಆವಾಗ ಉತ್ತಮ ಆಡಳಿತ ನಾವು ಕೊಡ್ಬೋದು. ಇವೇನಾದರೂ ಇವು ಮೂರು ಸಾರ್ವಜನಿಕ ಸೇವೆಯಲ್ಲಿ ಭಾವನಾತ್ಮಕ ಜರ್ನಿಯ ಪ್ರಮುಖ ಅಂಶಗಳು. ಓಕೆ, ನೆಕ್ಸ್ಟ್ ಬರೋದು ನೋಡಿ, ಸಂಕೀರ್ಣ ಸಂದರ್ಭಗಳಲ್ಲಿ. ಇದರಲ್ಲಿ ಎರಡನೇ ಒಂದು ನಿಮಿಷ ಇದರಲ್ಲಿ ಏನು, ಒಬ್ಬ ಆಡಳಿತಾಧಿಕಾರಿಗಳು ಸಂಕೀರ್ಣ, ಇದು ಸೆಕೆಂಡ್ ಒನ್ನು ಸಂಕೀರ್ಣ ಬರುತ್ತೆ. ಒತ್ತಡ ಸಂದರ್ಭಗಳಲ್ಲಿ ನೈತಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇದು ಹೇಗೆ ನೆರವಾಗುತ್ತದೆ. ನಾವು ಸಾರ್ವಜನಿಕ ಸೇವೆಯಲ್ಲಿ ಭಾವನಾತ್ಮಕ ಜಾಣ್ಮೆ ಯಾವ ರೀತಿಯಾಗಿ ಇಂಪಾರ್ಟೆಂಟ್ ಅಂತ ಇಷ್ಟೊತ್ತನ್ನು ನೋಡಿದ್ವಿ. ಈಗ ನೆಕ್ಸ್ಟ್ ಏನು ನೋಡಬೇಕು, ನೈತಿಕ ನಿರ್ಧಾರಗಳನ್ನು ಅಂದರೆ ಒತ್ತಡ ಸಂದರ್ಭದಲ್ಲಿ ಅಥವಾ ಸಂಕೀರ್ಣ ಸಂದರ್ಭದಲ್ಲಿ, ಒತ್ತಡ ಸಂದರ್ಭದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಹೇಗೆ ನೆರವಾಗುತ್ತದೆ. ಯಾವುದು, EQ. ಸಂಕೀರ್ಣ ಸಂದರ್ಭದಲ್ಲಿ EI ನಿರ್ಧಾರ ತೆಗೆದು ಹೇಗೆ ನೆರವಾಗುತ್ತದೆ ಅಂದರೆ ಬಿಕ್ಕಟ್ಟು ನಿರ್ವಹಣೆ ಮಾಡುತ್ತೆ. ಯಾವ ರೀತಿಯಾಗಿ, ನೈಸರ್ಗಿಕ ವಿಕೋಪಗಳು ಅಥವಾ ಸಾಂಕ್ರಾಮಿಕ ರೋಗಗಳ ಸಮಯದಲ್ಲಿ ಅಧಿಕಾರಿ ತಾನು ಭೀತಿಗೊಳಗಾಗದೆ ಸಾರ್ವಜನಿಕರ ಭೀತಿಯನ್ನು ಶಮನಗೊಳಿಸಿ ಪರಿಹಾರ ಕಾರ್ಯಗಳನ್ನು ಸಂಘಟಿಸಲು EI ನೆರವಾಗುತ್ತದೆ. ಯಾಕಂದರೆ ಏನೋ ಒಂದು ಫ್ಲಡ್ ಆಗಿದೆ, ಏನೋ ಒಂದು ಏನು ಫಾರ್ ಎಕ್ಸಾಂಪಲ್ ಕೋವಿಡ್ ಅನ್ಕೋ, ಕೋವಿಡ್ ಬಂದಾಗ ಕೋವಿಡ್ಗೆ ಪರಿಹಾರವಾಗಿ ಇಂಜೆಕ್ಷನ್ ಎಲ್ಲ ಬಂದು ಆವಾಗ ಅದರಲ್ಲಿ ತಪ್ಪು ಕಲ್ಪನೆಗಳಿದ್ದು, ಇಂಜೆಕ್ಷನ್ ತೊಗೊಂಡ್ರೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ. ಆವಾಗ ಸಾರ್ವಜನಿಕ ಅಧಿಕಾರಿ ನೀನು ಆ ಭೀತಿನ ಹೋಗಡಿಸ್ಬೇಕು. ಇಲ್ಲ ನಾನೇ ಸ್ವತಃ ತೊಗೊಂಡಿದ್ದೀನಿ ನೋಡಿ, ನೀನೇ ಹೋಗಿ ಮುಂದಾಕ್ಷಣ ಇಂಜೆಕ್ಷನ್ ಮಾಡ್ಕೊಂಡಿದ್ದೀನಿ, ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ನೀವು ಮಾಡ್ಕೊಳ್ಳಿ ಅಂತೇಳಿ ಮುಂದಾದಾಗ ಅವ್ರು ಸಾರ್ವಜನಿಕರು ಕೂಡ ಹೌದು ನಮ್ಮ ಜಿಲ್ಲಾಧಿಕಾರಿನ ಮಾಡ್ಕೊಂಡ್ರೆ ನಮಗೇನಾಗುತ್ತೆ ಬಿಡಿ ಅಂತ ಈ ಭಾವನೆ ಪಾಸಿಟಿವ್ನೆಸ್ ಬರಬೇಕು. ಆವಾಗ ಬಿಕ್ಕಟ್ಟು ನಿರ್ವಹಣೆ, ಆವಾಗ ಏನಾಗುತ್ತೆ, ಕೋವಿಡ್-19 ಇಂಜೆಕ್ಷನ್ ಮಾಡ್ಕೊಂಡ್ರೆ ಕಡಿಮೆ ಆಗುತ್ತೆ ಅಥವಾ ಮುನ್ನೆಚ್ಚರಿಕೆ ಕ್ರಮಗಳು ಈ ಥರ ಎಲ್ಲ ಬರ್ತವೆ. ಓಕೆ, ನೆಕ್ಸ್ಟ್ ಒಂದು ನೈತಿಕ ಸಂದಿಗ್ಧತೆಗಳ ಪರಿಹಾರ. ರಾಜಕೀಯ ಒತ್ತಡ ಅಥವಾ ವೈಯಕ್ತಿಕ ಭಾವನೆಗಳು ಆಡಳಿತಾತ್ಮಕ ಕರ್ತವ್ಯಕ್ಕೆ ಅಡ್ಡಿ ಬಂದಾಗ, ಎಂಥವು ರಾಜಕೀಯ ಒತ್ತಡ ಅಥವಾ ನನಗೆ ಹೆಚ್ಚಿನ ದುರಾಸೆ ಇದೆ ಅಂಥ ವೈಯಕ್ತಿಕ ಭಾವನೆಗಳನ್ನು ಪಕ್ಕಕ್ಕಿಡಬೇಕು. ಸಾರ್ವಜನಿಕ ಹಿತಾಸಕ್ತಿ ಮೊದಲ ಆದ್ಯತೆ ನೀಡಲು ಸಹಾಯ ಮಾಡುತ್ತದೆ. ಇವಾಗ ಏನು ಇವಾಗ ಒಂದು ಯಾವುದೋ ಪ್ರಾಜೆಕ್ಟ್ ಇದೆ, ಯಾವುದು
ಸಿಂಪಲ್ ಆಗಿ ಹೇಳೋಣ ಅಂದರೆ ಒಂದು ನಿಮಿಷ. ಇವಾಗ ಏನೋ ಒಂದು ಬ್ರಿಡ್ಜ್ ಕಟ್ತಾ ಇದ್ದಾರೆ. ರಾಜಕೀಯ ವ್ಯಕ್ತಿ ಹೇಳ್ತಾನೆ, ಆ ಬ್ರಿಡ್ಜಲ್ಲಿ ಒಂದು 20% ಎಲ್ಲ 30%, ಇವಾಗೆಲ್ಲ 40 ನಡೆದ 50 ನಡೆದ, ಅಷ್ಟು ಒಂದು ಇಲ್ಲ ಒಂದು 50% ನನಗೆ ಕೊಡಿ, ಉಳಿಕೆದ್ರಲ್ಲಿ ಬ್ರಿಡ್ಜ್ ಮಾಡಿ ಅಂತಾರೆ. ಅವಾಗ ಅವರು ಡಿ ಸಿ ಆದವರು ಅಥವಾ ಜಿಲ್ಲಾಧಿಕಾರಿ ಆದವ್ರು ಏನು ಮಾಡಬೇಕು? ಅಷ್ಟು ಕೊಟ್ಬಿಟ್ರೆ ಇವ್ರಿಗೆ ಹೆಂಗೆ ಆಗುತ್ತೆ? ಅವಾಗ ಅವ್ರಿಗೆ ಮನವರಿಕೆ ಮಾಡಬೇಕು, ಇಲ್ಲ ಅವಾಯ್ಡ್ ಮಾಡಬೇಕು. ಮತ್ತು ನಿನಗೂ ಒಂದು ಸ್ವಲ್ಪ ಬೇಕಾಗಿರುತ್ತೆ, ನಾನೊಂದು 20% ತಗೊಂಡ್ಬಿಟ್ರೆ ಇನ್ನೊಂದು 30% ಹೆಂಗೆ ಮಾಡಬೇಕು? ಆವಾಗ ಇವನಿಗೂ ಬೇಡ ನನಗೂ ಬೇಡ, ಇದು ಏನು ಪಬ್ಲಿಕ್ ದುಡ್ಡಿದೆ, ಪಬ್ಲಿಕ್ಕಿಗೆ ಸಾರ್ವಜನಿಕ ಒಳ್ಳೇದಾಗಬೇಕು, ಅದಕ್ಕೆ ಸಾರ್ವಜನಿಕ ಹಿತಾಸಕ್ತಿಗೆ ಅದು ಏನಾದರೂ ಡೂಪ್ಲಿಕೇಟ್ ಮಾಡಿ ಒಂದು 4 ದಿನ ಬಿದ್ದೋದು ಯಾರೋ ಸತ್ತಂದ್ರೆ ಯಾರು ಜವಾಬ್ದಾರಿ? ಸೊ ಅವನ್ನೆಲ್ಲ ಯೋಚನೆ ಮಾಡಬೇಕಾಗುತ್ತೆ. ಅದಕ್ಕೆ ರಾಜಕೀಯ ಒತ್ತಡಗಳಿಗೂ ಮಣಿಯದೆ, ತನ್ನ ವೈಯಕ್ತಿಕ ಹಿತಾಸಕ್ತಿಗಳಿಗೂ ಮಣಿಯದೆ ಏನು ಮಾಡಬೇಕು? ನೈತಿಕ ಸಂದಿಗ್ಧತೆಗಳ ಪರಿಹಾರ ಮಾಡ್ಕೋಬೇಕು. ಮಾಡ್ಕೋಬೇಕಾದ್ರೆ ಅದು ಏನಿರಬೇಕು? ಇ ಕ್ಯೂ ಎಮೋಷ್ನಲ್ ಜಾಣ್ಮೆ ಇರಬೇಕು. ಓಕೆ. ಮತ್ತು ಭ್ರಷ್ಟಾಚಾರ ಮುಕ್ತ ಆಡಳಿತ ಮಾಡಲು ಆಸೆ ಆಮಿಷಗಳನ್ನು ನಿಯಂತ್ರಿಸುವ ಸ್ವಯಂ ನಿಯಂತ್ರಣ ಇರುವುದರಿಂದ ನೈತಿಕ ನಿಷ್ಠೆ ಇಂಟಿಗ್ರಿಟಿ ಕಾಯ್ದುಕೊಳ್ಳಲು ಸಾಧ್ಯ ಆಗುತ್ತೆ. ಉದಾಹರಣೆ ನೋಡೋಣ. ಉದಾಹರಣೆಗೆ, ಸಾರ್ವಜನಿಕ ಪ್ರತಿಭಟನೆಯೊಂದರಲ್ಲಿ ಜನಸಂದಣಿ ಹಿಂಸಾಚಾರಕ್ಕೆ ತಿರುಗಿದಾಗ ಲಾಠಿ ಚಾರ್ಜ್ ತಕ್ಷಣ ಆದೇಶಿಸುವ ಬದಲು ಅಧಿಕಾರಿಯು ಭಾವನಾತ್ಮಕ ಜಾಣ್ಮೆ ಬಳಸಿ ಪ್ರತಿಭಟನಾಕಾರರೊಂದಿಗೆ ಸಂವಾದ ನಡೆಸಿ ಸನ್ನಿವೇಶಗಳನ್ನು ಶಾಂತಗೊಳಿಸೋದು. ಈ ಮೊದಲು ನಾನು ಎಕ್ಸ್ಪ್ಲನೇಷನ್ದಾಗ ಉದಾಹರಣೆ ಹೇಳಿದೆ. ಈ ರೀತಿಯಾಗಿ ಇದು ಯಾವಾಗ ಸಾಧ್ಯ ಆಗುತ್ತೆ ಅಂದರೆ, ಒಬ್ಬ ಅಧಿಕಾರಿಗೆ, ಒಬ್ಬ ಸಾರ್ವಜನಿಕ ಅಧಿಕಾರಿಗೆ ಎಮೋಷ್ನಲ್ ಇಂಟೆಲಿಜೆನ್ಸ್ ಇದ್ದಾಗ ಅಥವಾ ಭಾವನಾತ್ಮಕ ಜಾಣ್ಮೆ ಅಥವಾ ಬುದ್ಧಿಶಕ್ತಿ ಇದ್ದಾಗ ಮಾತ್ರ ಈ ಎಲ್ಲವನ್ನು ಪರಿಹಾರ ಮಾಡ್ಕೋಬೋದು ಅಂತ ಹೇಳ್ತಾರೆ. ಇದರಲ್ಲಿ ಉಪಸಂಹಾರ ನೋಡಿ. ಏನು? ಆಡಳಿತದಲ್ಲಿ ಬುದ್ಧಿವಂತಿಕೆ ಐಕ್ಯು ಒಬ್ಬ ಅಧಿಕಾರಿಗೆ ಇರುವ ಉತ್ತಮ ಯೋಜನೆ ರೂಪಿಸಲು ನೆರವಾದರೆ, ಏನು ಆಡಳಿತದಲ್ಲಿ ಬುದ್ಧಿವಂತಿಕೆ ಎಂಬುದು ಅಂದರೆ ಐಕ್ಯು ಎಂಬುದು ಒಬ್ಬ ಅಧಿಕಾರಿಗೆ ಉತ್ತಮ ಯೋಜನೆ ರೂಪಿಸಲು ನೆರವಾದರೆ, ಭಾವನಾತ್ಮಕ ಜಾಣ್ಮೆ ಆ ಯೋಜನೆಯನ್ನು ಜನಸ್ನೇಹಿಯಾಗಿ ಜಾರಿಗೊಳಿಸಲು, ಯಾವುದು ಆ ಯೋಜನೆಯನ್ನು ಜನಸ್ನೇಹಿಯಾಗಿ ಜಾರಿಗೊಳಿಸಲು ಏನು ನೆರವಾಗುತ್ತೆ? ಭಾವನಾತ್ಮಕ ಜಾಣ್ಮೆ ಅನ್ನೋದು ನೆರವಾಗುತ್ತೆ. ಆದ್ದರಿಂದ ಭಾವನಾತ್ಮಕ ಜಾಣ್ಮೆ ಹೊಂದಿರುವ ಅಧಿಕಾರಿಯೇ ಸುಶಾಸನದ ನಿಜವಾದ ಅಧಿಕಾರ ಅಥವಾ ಉತ್ತಮ ಸರ್ಕಾರದ ಅಥವಾ ಉತ್ತಮ ಶಾಸನ ರೂಪಿಸುವ ನಿಜವಾದ ಅಧಿಕಾರ, ಗುಡ್ ಗವರ್ನೆನ್ಸ್ ಅಂತ ಏನು ಕರಿತೀವಿ. ಈ ರೀತಿಯಾಗಿ ಉಪಸಂಹಾರವನ್ನು ನೀವು ಬರಿಬೋದು. ಸೊ ಇದು ಎಥಿಕ್ಸ್ ಪೇಪರ್, GS ಪೇಪರ್. ಇದರಲ್ಲಿ ಪ್ರಮುಖವಾಗಿ ಏನು ಬಳಸ್ಬೋದು ಅಂದರೆ, GS ಪೇಪರಲ್ಲಿ ಉತ್ತರ ನಿಮ್ಮ ವೇಟೇಜ್ ಹೆಚ್ಚಾಗಬೇಕು, ಕ್ವಾಲಿಟಿ ಇಂಪ್ರೂವ್ ಆಗಬೇಕು ಅಂದರೆ ಏನೇನು ಬಳಸ್ಬೇಕು ನಾರ್ಮಲಾಗಿ ಅಂದರೆ, ಕೀವರ್ಡ್ಸ್ ನೋಡಿ. ಇಂಟಿಗ್ರಿಟಿ ಅಂತ ಒಂದು ವರ್ಡ್ ಇದೆ, ಕಂಪ್ಯಾಷನ್ನು, ಎಂಪತಿ, ಅಬ್ಜೆಕ್ಟಿವಿಟಿ, ಪಬ್ಲಿಕ್ ಇಂಟ್ರೆಸ್ಟ್ ಅಂತ ಪದಗಳನ್ನು ಅಲ್ಲಲ್ಲಿ ಬಳಸಬೇಕು. ಓಕೆ. ನೀವು ಕನ್ನಡದಾಗಾರ ಬಳಸಿ, ಇಲ್ಲ ಇಂಗ್ಲೀಷ್ದಾಗಾರ ಬಳಸಿ. ಉದಾಹರಣೆ ಮತ್ತು ನೈಜ ಉದಾಹರಣೆಗಳು ಇಡಬೇಕು. ಮಹಾತ್ಮ ಗಾಂಧಿದು ಉದಾಹರಣೆ ಯಾವಾಗ ನೀಡ್ತೀರಿ? ಸತ್ಯ ಮತ್ತು ಅಹಿಂಸೆ ಬಂದಾಗ ಮಹಾತ್ಮ ಗಾಂಧಿ ಉದಾಹರಣೆ ಇಡಬೇಕು. ಡಾಕ್ಟರ್ BR ಅಂಬೇಡ್ಕರ್ ಅವರು ಪರರ ಹಿತಕ್ಕಾಗಿ ದುಡಿದಂಥ ವ್ಯಕ್ತಿ, ಇವರ ಒಂದು ಅದಿದು ನೀಡಬೇಕಾಗುತ್ತೆ. ಹೆಸರಾಂತ IAS IPSಗಳು ಯಾರಾದರೂ ಕರ್ತವ್ಯ ನಿಷ್ಠೆ ಹೊಂದಿ ರಾಜಕೀಯ ಒತ್ತಡಕ್ಕೆ ಮಣಿಯದೆ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿದಲ್ಲಿ, ಫಾರ್ ಎಕ್ಸಾಂಪಲ್ ಹರ್ಷಗುಪ್ತ ಮೊದಲು DC ಆಗಿದ್ದಾಗ ಈ ಥರ ಉದಾಹರಣೆಗಳನ್ನು ನೀಡಬೇಕಾಗುತ್ತೆ. ಕೇಸ್ ಸ್ಟಡಿ ಮುಂದಿನ ತರಗತಿಯಲ್ಲಿ ಕೇಸ್ ಸ್ಟಡಿ ಬಗ್ಗೆ ಒಂದು ಪ್ರಶ್ನೆ ತೊಗೊಂಬರ್ತೀನಿ. ಅದು ಇಂಪಾರ್ಟೆಂಟ್ ಇರ್ತದೆ. ಯಾವ ರೀತಿಯಾಗಿ ಬಿಡಿಸ್ಬೇಕು ಅಂತ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದರಲ್ಲಿ ಇಷ್ಟೇನಾ ಅಂದರೆ ಇಲ್ಲ, ಇದರಲ್ಲಿ ಕೂಡ ಫ್ಲೋ ಚಾರ್ಟು, ಮೈಂಡ್ ಮ್ಯಾಪು ಇವೆಲ್ಲ ಹಾಕ್ಬೇಕಾಗತ್ತೆ. ಸೊ ಎಮೋಷ್ನಲ್ ಇಂಟೆಲಿಜೆನ್ಸಲ್ಲಿ ಯಾವ ರೀತಿಯಾಗಿ ಹಾಕ್ಬೇಕು ಸರ್ ಅಂದರೆ ನೋಡಿ. ಒಂದನೇ ನೀವು ಯಾವ ರೀತಿಯಾಗಿ ಆಗ್ಬೋದು, ನೀವು ಎಲ್ಲ ಒಂದರಲ್ಲಿ ಮಿನಿಮಮ್ ಒಂದಿರಬೇಕು,
ಇಲ್ಲ ಸರ್ ನಾನು ಬರೀ ಫ್ಲೋ ಚಾರ್ಟಲ್ಲೇ ನಾನು ಮಾಡ್ತೀನಿ ಅಂದರೆ ನಾನು ಫಾಸ್ಟ್ ಇದ್ದೀನಿ, ಒಂದು 30 ಸೆಕೆಂಡಲ್ಲಿ ಮುಗಿಸ್ಬಿಡ್ತೀನಿ ಅಂದರೆ ಒಂದು 2 ಹಾಕ್ಬೋದು. ಬಟ್ ಏನಂದರೆ 30ರಿಂದ 1 ನಿಮಿಷದೊಳಗೆ ಒಟ್ಟು ವಿತಿನ್ 1 ಫ್ಲೋ ಚಾರ್ಟ್ ಹಾಕಬೇಕು. ಸೊ ಅವಾಗ ಏನಾಗುತ್ತೆ ನಿಮ್ಗೆ ಆನ್ಸರ್ ಕ್ವಾಲಿಟಿ ಹೆಚ್ಚಾಗುತ್ತೆ. ಯಾವ ರೀತಿಯಾಗಿ ನೋಡಿ, ಭಾವನಾತ್ಮಕ ಜಾಣ್ಮೆ ಅಂತ ಈ ರೀತಿ ಬರೆಯೋದು. ಅಲ್ಲಿ ಭಾವನಾತ್ಮಕ ಜಾಣ್ಮೆಗಳಲ್ಲಿ ಯಾವ್ಯಾವ ಬರ್ತವೆ, ಏನೇನು ಬರ್ತವೆ ಅಂತ ನೋಡಿ. ಸ್ವಯಂ ಅರಿವು ಬರುತ್ತೆ, ಸ್ವಯಂ ನಿಯಂತ್ರಣ ಬರುತ್ತೆ, ಸಹಾನುಭೂತಿ, ಸಿಂಪತಿ ಎಂಪತಿ ಅಂತ ಹೇಳಿದೆ ನಾನು. ಸಾಮಾಜಿಕ ಕೌಶಲ್ಯಗಳು ಅಂದರೆ ರಾಜಕಾರಣ ಜೊತೆ ಹೆಂಗೆ ಮಾತಾಡಬೇಕು, ಸಾರ್ವಜನಿಕಂತೆ ಯಾವ ಜೊತೆ ಮಾತಾಡಬೇಕು. ಇಲ್ಲೇನು ಅಷ್ಟು 4 ಎಕ್ಸ್ಪ್ಲೇನ್ ಮಾಡಿದ್ವಿ ನಾವು 1 by 1, 2, 3 ಅಂತ ಹೇಳಕ್ಕೆ. ಬಟ್ ಇಲ್ಲೇನು ಸಿಂಪಲ್ ನೋಡಿದ ತಕ್ಷಣ ಗೊತ್ತಾಯಿತು ಇಷ್ಟು ಕರೆಕ್ಟ್ ಇದೆ ಅಂತ. ಹೌದಾ? ಇದನ್ನು ಎಲ್ಲಿ ಬರಿಬೇಕು ಅಂದರೆ ಅದನ್ನೇ ಏನು ಎಮೋಷ್ನಲ್ ಇಂಟೆಲಿಜೆನ್ಸ್, ಈ ಭಾವನಾತ್ಮಕ ಈ ಒಂದು ಏನು ಫ್ಲೋ ಚಾರ್ಟ್ನ ಅಥವಾ ಮೈಂಡ್ ಮ್ಯಾಪ್ನ ಎಲ್ಲಿ ಬರಿಬೇಕು ಅಂದರೆ ಇಲ್ಲಿ ಬರಿಬೇಕು. ಇಲ್ಲಿ ಸಾರ್ವಜನಿಕ ಸೇವೆಯಲ್ಲಿ ಭಾವನಾತ್ಮಕ ಜಾಣ್ಮೆಯ ಪ್ರಮುಖ ಅಂಶಗಳು ಅಂತ ಹೆಡ್ಲೈನ್ ಆಗ್ತಾರಲ್ಲ, ಇದ್ರ ಕೆಳಗೆ ಫ್ಲೋ ಚಾರ್ಟ್ ಹಾಕ್ಬಿಡೋದು. ಇಲ್ಲಿ ಫ್ಲೋ ಚಾರ್ಟ್ ಅಥವಾ ಮೈಂಡ್ ಮ್ಯಾಪ್ ಹಾಕಿಸಿ ಅದನ್ನ ಹಾಕ್ಬಿಟ್ಟು ಆಮೇಲೆ ಬೇಕಿದ್ರೆ ಇದನ್ನ ಎಕ್ಸ್ಪ್ಲೇನ್ ಮಾಡಬೇಕು. ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋಗ್ಬೇಕು. ಓಕೆ, ಇದರಲ್ಲಿ ಒಂದು ಎಕ್ಸ್ಪ್ಲನೇಷನ್ ಕಡಿಮೆ ಆದರೂ ಪರವಾಗಿಲ್ಲ, ಬಟ್ ಫ್ಲೋ ಚಾರ್ಟ್ ಹಾಕಿರ್ತಾರಲ್ಲ ಅದು ನೋಡಿದ ತಕ್ಷಣ ನಾವು ಮಾಡಿದ್ದಾನೆ ಅನ್ನೋ ಮೈಂಡಲ್ಲಿ ಅವ್ರು ಮೂವ್ ಅನ್ನು ಹಾಕ್ತಾರೆ ಅಥವಾ ಉತ್ತಮ ಅಂಕ ಕೊಡೋಕ್ಕೆ ನಿಮಗೆ ಮನಸ್ಸು ಮಾಡ್ತಾರೆ. ಓಕೆ, ಇದು ಇಂಪಾರ್ಟೆಂಟ್. ಇದನ್ನ ಮೈಂಡ್ ಮ್ಯಾಪ್ ಅಂತ ಕರಿತಾರೆ. ಓಕೆ, ನೆಕ್ಸ್ಟ್ ನೋಡಿ, ನೀವು ನನಗೆ ಈ ಥರ ಹಾಕೋಕ್ಕೆ ಈಜಿ ಇಲ್ಲ, ನನಗೆ ಇನ್ನೂ ಸ್ವಲ್ಪ ಡಿಫ್ರೆಂಟ್ ಹಾಕ್ತೀನಿ ಅಂದರೆ ಈ ರೀತಿ ಹಾಕ್ಬೋದು. ಯಾವುದು ಇವಕ್ಕೆ ಚಕ್ರಾಕಾರ ಅಂತಾರೆ. ಈ ಕಾಂಪೊನೆಂಟ್ ವೀಲ್ ಅಂತ ಕರೀತಾರೆ. EI ಅಂದರೆ ಎಮೋಷ್ನಲ್ ಇಂಟೆಲಿಜೆನ್ಸ್ ಅಂತ ಅರ್ಥ ಆಗುತ್ತೆ. ಅದರಲ್ಲಿ ಏನು ಬರುತ್ತೆ? ಸ್ವಯಂ ಅರಿವು ಬರುತ್ತೆ, ಸಹಾನುಭೂತಿ ಬರುತ್ತೆ, ಸಾಮಾಜಿಕ ಕೌಶಲ್ಯ ಬರುತ್ತೆ, ಸ್ವಯಂ ನಿಯಂತ್ರಣ. ಈ ರೀತಿಯಾಗಿ ಹಾಕಿದ್ರೆ ಇನ್ನೂ ಉತ್ತಮ, ಅಂದರೆ ಅಟ್ರಾಕ್ಷನ್ ಆಗುತ್ತೆ. ಇಷ್ಟು ನೀಟಾಗಿ ಹಾಕ್ಬೇಕಾ ಸರ್ ಅಂದರೆ ಅಷ್ಟು ನೀಟಾಗಿ ಬರಲ್ಲ. ಸಿಂಪಲ್ ನಿಮ್ಗೆ ಎಷ್ಟೇ ಆಗುತ್ತೆ ಅಷ್ಟನ್ನು ಹಾಕ್ಕೊಂತ ಹೋಗ್ತಾ ಇರಬೇಕು. ಬಟ್ ಅಕ್ಷರ ಒಂದು ಸ್ವಲ್ಪ ನೀಟ್ ಇರಬೇಕು. ನೀವು ಬರೆದದ್ದು ಅರ್ಥ ಆಗ್ಬೇಕು ಅವ್ರಿಗೆ. ಓಕೆ, ಬರೆದದ್ದು ಅರ್ಥ ಆದರೆ ಸಾಕು. ಇಷ್ಟು ನೀಟ್ ಹಾಕಿದ್ರೆ ಒಳ್ಳೆಯದು, ಬಟ್ ನೀಟ್ ಹಾಕೋತ್ತಿಗೆ ನಿಮ್ಮ ಟೈಮ್ ವೇಸ್ಟ್ ಆಗಬಾರ್ದಲ್ಲಿ. ನೀವು ಸಮಯನ 30ರಿಂದ 40 ಸೆಕೆಂಡು ವಿತಿನ್ 1 ಮಿನಿಟ್ ಮ್ಯಾಕ್ಸಿಮಮ್ ಅಷ್ಟರೊಳಗೆ ನೀವು ಈ ಒಂದು ಫ್ಲೋ ಚಾರ್ಟ್ನ ಹಾಕ್ಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ ಸರ್, ಇದು ಹಾಕೋಕ್ಕಲ್ಲ, ಇನ್ನೂ ನಾನು ಡಿಫ್ರೆಂಟಾಗಿ ಹಾಕ್ತೀನಿ ಅಂತಂದರೆ ಈ ರೀತಿಯೂ ಹಾಕ್ಬೋದು. ಕ್ರಿಸಿಸ್ ಮ್ಯಾನೇಜ್ಮೆಂಟ್ ಡಯಾಗ್ರಾಮ್ ಅಂದರೆ ಅಲ್ಲಿ ಒತ್ತಡ ಏನಾದರೂ ಬಿಕ್ಕಟ್ಟು ಉಂಟಾದಾಗ ಯಾವ ರೀತಿಯಾಗಿ ನೀವು ಮಾತಾಡಬೇಕು. ಬಿಕ್ಕಟ್ಟು ಉಂಟಾಯಿತು, ಒಂದು ಸಾರ್ವಜನಿಕ ಯಾವುದೋ ಒಂದು ಮೊನ್ನೆ ಪ್ರೊಟೆಸ್ಟ್ ಮಾಡಿದ್ರು ಡೆಲ್ಲಿಯಲ್ಲಿ, ಆ ಥರ ಫಾರ್ ಎಕ್ಸಾಂಪಲ್ ಅಷ್ಟೇ. ಭಯ, ಒತ್ತಡ, ಗೊಂದಲ ಇಷ್ಟೆಲ್ಲ ಆಗುತ್ತಾ? ಅಯ್ಯೋ ಪ್ರೊಟೆಸ್ಟ್ ಆಗ್ತಾಯಿದೆ, ಮತ್ತು ಏನು ಮಾಡ್ತಾರೋ ಏನಿಲ್ಲೋ, ಇವಾಗ ಏನು ಮಾಡಬೇಕು ಏನಿಲ್ಲ ಅಂತ ಇವೆಲ್ಲ ಅದು ಸಾರ್ವಜನಿಕ ಅಧಿಕಾರಿ ಬರುತ್ತೆ. ಆವಾಗ ಎಮೋಷನಲ್ ಇಂಟೆಲಿಜೆನ್ಸ್ ಆ್ಯಕ್ಟಿವೇಷನ್ ಆಗಿಬಿಡುತ್ತೆ. ಆವಾಗ ಎಮೋಷನಲ್ ಇಂಟೆಲಿಜೆನ್ಸ್ ಯಾವ ರೀತಿಯಾಗಿ ಮಾಡ್ಕೋಬೇಕು? ಕೂಲಾಗಿರ್ಬೇಕು. ಫಸ್ಟು ಶಾಂತಿ, ಸಂವಾದ ಮಾಡಬೇಕು ಇನ್ನೊಬ್ಬರ ಜೊತೆ, ಯಾರು ಪ್ರತಿಭಟನೆ ಮಾಡೋರ ಲೀಡರ್ಸ್ ಜೊತೆ, ಮತ್ತು ಸಹಾನುಭೂತಿ, ಅವ್ರ ಜೊತೆ ಅವ್ರನ್ನ ಅರ್ಥ ಮಾಡ್ಕೋಬೇಕು. ಸಹಾನುಭೂತಿ ಅಂದರೆ ಓಕೆ ಇವ್ರದ್ದು ಏನು ಸಮಸ್ಯೆ ಇದೆ ಏನಿಲ್ಲ ಅಂತ. ಮತ್ತು ಇವೆಲ್ಲನೂ 3 ಸೇರಿಸ್ಬಿಟ್ಟು ಏನಾಗುತ್ತೆ? ನೈತಿಕ ಹಾಗೂ ಪರಿಣಾಮಕಾರಿ ನಿರ್ಧಾರ ತಗೊಳ್ಬೇಕು. ಇವೆಲ್ಲನೂ ಆದಮೇಲೆ ನೈತಿಕ ಹಾಗೂ ಪರಿಣಾಮಕಾರಿ ನಿರ್ಧಾರ, ಎಥಿಕಲ್ ಆ್ಯಂಡ್ ಎಫೆಕ್ಟಿವ್ ಡಿಸಿಷನ್ ತಗೋಬೇಕಾಗತ್ತೆ. ಆವಾಗ ಏನಾಗುತ್ತೆ? ಉತ್ತಮ ಶಾಸನ ರೂಪಣೆ ಆಗುತ್ತೆ ಅಥವಾ ಗುಡ್ ಗವರ್ನೆನ್ಸ್ ಬರುತ್ತೆ. ಓಕೆ, ಈ ರೀತಿ ಕೂಡ ನಾನು ಮಿಡ್ಲಲ್ಲಿ ಸ್ಟಾರ್ಟಿಂಗ್ ನಾನು ಅದು ಬರಿಬೇಕಾದ್ರೆ ಅದು ನೆನಪಾಗಲ್ಲ, ಮಿಡ್ಲಲ್ಲಿ ಈ ವರ್ಡ್ ಬಂತು, ಕ್ರೈಸಿಸ್ ಮ್ಯಾನೇಜ್ಮೆಂಟ್. ಅಥವಾ ಈ ಥರನೂ ಕೇಳ್ತಾನೆ, ಬೇರೆ ಪ್ರಶ್ನೆನೂ ಈ ಥರ ಕೇಳ್ತಾರೆ. ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಅಂದರೆ ಒತ್ತಡ ನಿವಾರಣೆ, ಸಾರ್ವಜನಿಕ ಕಡಿತ, ನೀನು ಒತ್ತಡ ನಿವಾರಣೆ ಯಾವ ರೀತಿ ಮಾಡ್ತೀವಿ ಅಂದಾಗ ಇದು ಈ ರೀತಿಯೂ ಕೂಡ ಡಯಾಗ್ರಾಮ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು ಇದೆ ನೋಡಿ, ಇದರಲ್ಲಿ ನೀವು ಬಳಸ್ಬೋದು. ಇವು ತುಂಬ ಇಂಪಾರ್ಟೆಂಟು. ನೀವು ಇವಾಗ ಇದನ್ನು ಎಲ್ಲಿ ಬೇಕಾದ್ರೂ ಬಳಸ್ಬೇಕು. ಇವು ಕಂಪಲ್ಸರಿ ಬಂದೇ ಬರ್ತಾವೆ. ಇವು ವೆರಿ ಇಂಪಾರ್ಟೆಂಟು, ನಿಮ್ಗೆ ಎಲ್ಲಿ ಸಿಗೋಲ್ಲ ಅಂತ ಹುಡುಕಿದ್ರೆ ನೋಡು.
ಎಥಿಕಲ್ ಡಿಸಿಷನ್ ಮೇಕಿಂಗ್ ಫ್ಲೋ ಚಾರ್ಟ್ ಅಂತಿದೆ. ನಾವು ಸಾರ್ವಜನಿಕ ಆಡಳಿತದಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಸಮಯದಲ್ಲಿ ಯಾವ ರೀತಿಯಾಗಿ ಎಥಿಕಲ್ ಈ ಥರ ಯಾವ ರೀತಿಯಾಗಿ ಫ್ಲೋ ಚಾರ್ಟ್ಗಳನ್ನ ಬಳಸ್ಬೋದು. ಸಂಕೀರ್ಣ ಅಥವಾ ಒತ್ತಡ ಪರಿಸ್ಥಿತಿ ಉಂಟಾದ ತಕ್ಷಣ ಏನಾಯಿತು, ಭಾವನೆಗಳನ್ನು ಗುರುತಿಸ್ಬೇಕು ನಾವು. ಯಾರ ಭಾವನೆಗಳು, ನಿನ್ನ ಭಾವನೆಗಳನ್ನು ಗುರುತಿಸ್ಬೇಕು, ಅಪೋಸಿಟ್ ಇರೋರು ಪ್ರತಿಭಟನೆ ಮಾಡ್ತಕ್ಕಂಥ ಭಾವನೆಗಳನ್ನು ಗುರುತಿಸ್ಬೇಕಾಗುತ್ತೆ. ಆ ಭಾವನೆಗಳನ್ನು ನಿಯಂತ್ರಣ ಮಾಡ್ಬೇಕು. ಫಸ್ಟ್ ನಿನ್ನ ಭಾವನೆಗಳನ್ನು ನಿಯಂತ್ರಣ ಮಾಡ್ಬೇಕು, ಸೆಲ್ಫ್ ರೆಗ್ಯುಲೇಷನ್. ಅದಾದ ನಂತರ ಎಲ್ಲರ ಹಿತಾಸಕ್ತಿದಾರರ ದೃಷ್ಟಿಕೋನ ಅರ್ಥ ಮಾಡ್ಕೊಳ್ಬೇಕು. ಅವ್ರು ಯಾಕೆ ಪ್ರತಿಭಟನೆ ಮಾಡ್ತಾರೆ, ಅವ್ರು ನಿಜನ ಸುಳ್ಳ ಫೇಕ್ ಇದೆ ಅದೆಲ್ಲನೂ ಥಿಂಕ್ ಮಾಡಬೇಕಾಗುತ್ತೆ. ಅದಾದ ನಂತರ ಕಾನೂನು ಪ್ಲಸ್ ನೈತಿಕತೆ ಮತ್ತು ಸಾರ್ವಜನಿಕ ಹಿತ. ನೀ ನಿರ್ಧಾರ ತೆಗೆದುಕೊಳ್ಳೋ ಅಂಶಗಳಲ್ಲಿ ಏನಿರಬೇಕು, ಕಾನೂನು ಇರಬೇಕು, ಲಾ ಇರಬೇಕು, ಎಥಿಕ್ಸ್ ಇರಬೇಕು, ಪ್ಲಸ್ ಪಬ್ಲಿಕ್ ಇಂಟ್ರೆಸ್ಟು ಇರಬೇಕು. ಇವು ಮೂರು ಇರಬೇಕು. ಇದರಲ್ಲಿ ಒಂದಕ್ಕೆ ನೀವು ಗಮನ ಕೊಡೋದು, ಮೂರನ್ನು ಒಳಗೊಂಡಿರಬೇಕು. ನೆಕ್ಸ್ಟ್ ಏನಾಗುತ್ತೆ, ಶಾಂತಿಯುತ ನಿರ್ಧಾರ ತೆಗೆದುಕೊಳ್ಬೇಕು, ಎಥಿಕಲ್ ಡಿಸಿಷನ್ ತಗೋಬೇಕು. ಅದಾದ ನಂತರ ಸಾರ್ವಜನಿಕ ವಿಶ್ವಾಸ ಗಳಿಸಬೇಕು ಮತ್ತು ಉತ್ತಮ ಆಡಳಿತ ನೀಡಬೇಕು, ಗುಡ್ ಗವರ್ನೆನ್ಸ್. ಸೊ ಇದು ಒನ್ ಆಫ್ ದ ಬೆಸ್ಟ್ ಫ್ಲೋ ಚಾರ್ಟ್. ಏನು, ಎಥಿಕಲ್ ಡಿಸಿಷನ್ ಮೇಕಿಂಗ್ಗೆ ಮತ್ತು ಎಲ್ಲದಕ್ಕಲ್ಲ, ಏನು ಡಿಸಿಷನ್ ಮೇಕಿಂಗ್ಗೆ. ಓಕೆ, ನೆಕ್ಸ್ಟ್ ಇಲ್ಲ ಸರ್ ಇನ್ನೂ ಡಿಫ್ರೆಂಟ್ ನಮ್ಗೆ ಬೇಕು ಅಂದರೆ ಇನ್ನೂ ಇದ್ದಾವೆ. ಎಥಿಕಲ್ ಡಿಸಿಷನ್ ಟ್ರಯಾಂಗಲ್ ಅಂತ ಬರ್ತದೆ. ಏನು, ಸಾರ್ವಜನಿಕ ಹಿತ ಇರಬೇಕು, ಸಹಾನುಭೂತಿ ಇರಬೇಕು, ನೈತಿಕ ನಿಷ್ಠೆ ಇರಬೇಕು. ಇವೆಲ್ಲ ಸೇರಿದಂಥ ನೈತಿಕ ನಿರ್ಧಾರ ಆಗುತ್ತೆ. ಏನು, ಎಂಥ ನಿರ್ಧಾರ, ಅಬ್ಜೆಕ್ಟಿವಿಟಿ, ನಿರ್ದಕ್ಷಪಾತತೆ, ನಿಷ್ಪಕ್ಷಪಾತತೆ ಅಂತೀವಲ್ಲ ಆ ರೀತಿಯಾಗಿ. ಓಕೆ ನೋಡಿ, ಇಲ್ಲಿ ಸಿಂಪಲ್ ನನಗೆ ಇಷ್ಟು ನೆನಪಾಗಲ್ಲ, ಸಿಂಪಲ್ ಒಂದು ಹಾಕಲೇಬೇಕು ಅಂದರೆ, ಭಾವನಾತ್ಮಕ ಜಾಣೆ ಅಂದ್ರೇನು ಅಂದರೆ, ಭಾವನಾತ್ಮಕ ಜಾಣೆ ಅಂದರೆ ಏನು, IQ ಪ್ಲಸ್ EQ ಪ್ಲಸ್ ಎಥಿಕ್ಸ್ ಈಸ್ ಈಕ್ವಲ್ ಟು ಗುಡ್ ಗವರ್ನೆನ್ಸ್. ಇಷ್ಟು ಹಾಕ್ಬಿಟ್ರೆ 100% ಅವ್ನಿಗೆ ಅರ್ಥ ಆಗುತ್ತೋ, ಇಷ್ಟು ಗೊತ್ತಿದೆ ಅವನಿಗೆ ಅಂತ. ಸೊ ಸಿಂಪಲ್. ಇದಕ್ಕೇನಂತಾರೆ, ಆನ್ಸರ್ ಎನ್ರಿಚ್ಮೆಂಟ್ ಬಾಕ್ಸ್ ಅಂತ ಕೇಳ್ತಾರೆ. ಉತ್ತರವನ್ನು ಶ್ರೀಮಂತಗೊಳಿಸುವ ಬಾಕ್ಸ್ ಇದಕ್ಕೆ ಹೇಳ್ತಾರೆ. ಸಿಂಪಲ್ ಬಟ್ ಎಫೆಕ್ಟಿವ್. ಯಾವಾಗಲೂ ನೆನ್ಪಿಟ್ಕೊಳ್ಳಿ, IQ ಪ್ಲಸ್ EQ ಪ್ಲಸ್ ಎಥಿಕ್ಸ್ನ ಇದು ಗುಡ್ ಗವರ್ನೆನ್ಸ್ ಅಂತಾರೆ. ಓಕೆ, ಒಂದು ನಿಮಿಷ. ಇಲ್ಲಿವರೆಗೆ ಒಂದು ಪ್ರಶ್ನೆ ಆಯಿತು. ಸೊ ಇಷ್ಟೆಲ್ಲ ಡಯಾಗ್ರಾಮ್ಗಳಲ್ಲಿ ನಿಮಗೆ ಇಷ್ಟ ಆದಂಥ ಡಯಾಗ್ರಾಮ್ ಅಥವಾ ನಿಮಗೆ ಸರಳವಾದಂಥ ಡಯಾಗ್ರಾಮ್ಗಳು 1 ಅಥವಾ 2 ನೀವು ಉಪಯೋಗಿಸ್ಬೋದು. ಇದರಿಂದ ನಿಮ್ಮ ಆನ್ಸರ್ ರೈಟಿಂಗ್ ವೇಟೇಜ್ ಹೆಚ್ಚಾಗುತ್ತೆ, ಹೆಚ್ಚು ಅಂಕಗಳನ್ನು ಪಡೆಯಲು ಕೂಡ ನಿಮಗೆ ಸಹಾಯ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ, GS ಪೇಪರ್ 1ಕ್ಕೆ ಸಂಬಂಧಪಟ್ಟಂಗೆ ವಿಜಯನಗರ ಸಾಮ್ರಾಜ್ಯದ ವಾಸ್ತುಶಿಲ್ಪದ ವಿಶಿಷ್ಟ ಲಕ್ಷಣಗಳನ್ನು ವಿವರಿಸಿ. ಇದು ದಕ್ಷಿಣ ಭಾರತದ ದ್ರಾವಿಡ ವಾಸ್ತುಶಿಲ್ಪ ಶೈಲಿಯ ವಿಕಾಸಕ್ಕೆ ಹೇಗೆ ಕೊಡುಗೆ ನೀಡಿದೆ ಅಂತೇಳಿ 15 ಅಂಕಗಳಿಗೆ ಕೇಳಿದ್ದಾರೆ. ಸೊ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಏನು ಅವರ ಒಂದು ಕಲೆ ಮತ್ತು ವಾಸ್ತುಶಿಲ್ಪ ಅದರ ಲಕ್ಷಣಗಳನ್ನು ವಿವರಿಸಬೇಕು. ಮತ್ತು ಇದು ದಕ್ಷಿಣ ಭಾರತದ ದ್ರಾವಿಡ ವಾಸ್ತುಶಿಲ್ಪ ಶೈಲಿ ವಿಕಾಸಕ್ಕೆ ಯಾವ ರೀತಿಯಾಗಿ ಕೊಡುಗೆ ನೀಡಿತು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ಬೇಕು. ಓಕೆ, ಫಸ್ಟಿಗೆ ನಾವು ಏನು ಪೀಠಿಕೆಯಲ್ಲಿ ಏನು ಬರಿಬೋದು, 14ರಿಂದ 16ನೇ ಶತಮಾನದ ಅವಧಿಯಲ್ಲಿ ಮೆರೆದ ವಿಜಯನಗರ ಸಾಮ್ರಾಜ್ಯವು ದಕ್ಷಿಣ ಭಾರತದ ಕಲೆ ಮತ್ತು ವಾಸ್ತುಶಿಲ್ಪದ ಸುವರ್ಣ ಯುಗವಾಗಿತ್ತು. ವಿಜಯನಗರ ಶೈಲಿಯು ಸಾಂಪ್ರದಾಯಿಕ ದ್ರಾವಿಡ ಶೈಲಿಯನ್ನು ಆಧರಿಸಿದ್ದರು. ಹೊಯ್ಸಳ, ಚಾಲುಕ್ಯ ಮತ್ತು ಸುಲ್ತಾನರ ಅಂದರೆ ಇಂಡೋ ಇಸ್ಲಾಮಿಕ್ ಶೈಲಿಗಳ ಅತ್ಯುತ್ತಮ ಅಂಶಗಳನ್ನು ಸಂಯೋಜಿಸಿ ಯಾವ ಶೈಲಿ ಆಯಿತು, ಪ್ರಾವಿಡ ಶೈಲಿ. ಯಾವುದು, ಪ್ರಾವಿಡ ಶೈಲಿ ಎಂಬ ವಿಶಿಷ್ಟ ರೂಪವನ್ನು ಯಾವುದು ವಿಜಯನಗರ ಸಾಮ್ರಾಜ್ಯ ಬೆಳೆಸಿತು. ಸೊ ಆಲ್ಮೋಸ್ಟು ಪ್ರಾವಿಡ ಶೈಲಿ ಅಂತೇಳಿ ಸ್ವಲ್ಪ ಜನಕ್ಕೆ ಕನ್ಫ್ಯೂಸ್ ಇರ್ತಿತ್ತು, ತಪ್ಪ ರಾಂಗ್ ಅಂತ. ಬಟ್ ಸರಿ ಇದೆ. ಯಾವುದ್ಯಾವುದು ಇದರಲ್ಲಿ ಯಾವುದು ಮಿಕ್ಸ್ ಇರುತ್ತೆ ಅಂದರೆ ಹೊಯ್ಸಳರ, ಚಾಲುಕ್ಯರ ಮತ್ತು ಇಂಡೋ ಇಸ್ಲಾಂ ಈ ಥರ 3 ಕಲೆಗಳಲ್ಲಿ ಕಂಡುಬರ್ತಕ್ಕಂಥ ಉತ್ತಮ ವಾಸ್ತುಶಿಲ್ಪವನ್ನು ಇದು ಆಯ್ಕೆ ಮಾಡಿಕೊಂಡು ಅದು ಎಕ್ಸ್ಟ್ರಾ ಅಭಿವೃದ್ಧಿ ಮಾಡುತ್ತೆ. ಯಾವುದು, ವಿಜಯನಗರ ಸಾಮ್ರಾಜ್ಯ. ಹಂಗಾಗಿ ಅದಕ್ಕೆ ಪ್ರಾವಿಡ ಶೈಲಿ ಅಂತೇಳಿ ಕರೀತಾರೆ. ಓಕೆ, ಸೊ ಇಲ್ಲಿ ವಿಜಯನಗರ ವಾಸ್ತುಶಿಲ್ಪದ ಮೈಂಡ್ ಮ್ಯಾಪ್ ಅಂತ ಹಾಕಿದ್ರೆ ಇಲ್ಲಿ
ಇದ್ರ ಕೆಳಗೇನು ಪ್ರಮುಖ ಲಕ್ಷಣಗಳಂತ ಇದೆಯಲ್ಲ, ಇದ್ರ ಕೆಳಗೆ ಹಾಕ್ಬೇಕು. ಆ್ಯಕ್ಚುಲಿ ವಿಜಯನಗರ ವಾಸ್ತುಶಿಲ್ಪದ ಮೈಂಡ್ ಮ್ಯಾಪ್ ಇತ್ತಲ್ಲ, ಇದು ಆ್ಯಕ್ಚುಲಿ ಮುಂದೆ ಬರುತ್ತೆ ಮೈಂಡ್ ಮ್ಯಾಪ್ ಯಾವ ರೀತಿ ಹಾಕ್ಬೋದು, ಏನು ಹಾಕ್ಬೋದು ಅಂತ. ಸೊ ಅದನ್ನು ಸ್ವಲ್ಪ ಡಿಜಿಟಲೈಸ್ ಆಗಿ ಮಾಡಿ ಹಾಕಿದ್ದೀನಿ. ಬಟ್ ಅದನ್ನು ಇಲ್ಲಿ ಕೆಳಗೆ ನಾವು ಅಷ್ಟು ಡಿಜಿಟಲ್ ಹಾಕೋ ಅವಶ್ಯಕತೆ ಇಲ್ಲ, ಇಲ್ಲಿ ಹಾಕಿದರೆ ನಡೀತೆ. ಓಕೆ, ಏನು ಪ್ರಮುಖ ಲಕ್ಷಣಗಳೇನಿದೆ ವಿಜಯನಗರ ವಾಸ್ತುಶಿಲ್ಪದ ಪ್ರಮುಖ ಲಕ್ಷಣಗಳು, ಕಲೆ ಮತ್ತು ವಾಸ್ತುಶಿಲ್ಪದ ಪ್ರಮುಖ ಲಕ್ಷಣಗಳು ಏನು? ರಾಯರ ಗೋಪುರ. ಏನು? ಒಂದು ರಾಯರ ಗೋಪುರ. ರಾಯರ ಗೋಪುರ ಯಾವ ರೀತಿ ಇರುತ್ತೆ ಅಂತ ನಾನು ಚಿತ್ರದಲ್ಲಿ ತೋರಿಸ್ತೀನಿ. ಏನು? ದೇವಾಲಯಗಳ ಪ್ರವೇಶ ದ್ವಾರದಲ್ಲಿ ಇಲ್ಲಿರ್ತವೆ, ಪ್ರವೇಶ ದ್ವಾರದಲ್ಲಿ ಬೃಹದಾಕಾರದ ಗೋಪುರಗಳಿರ್ತವೆ, ಅವುಗಳನ್ನು ರಾಯರ ಗೋಪುರ ಅಂತ ಕರೀತಾರೆ. ಇದನ್ನು ಯಾರ ಆಡಳಿತದಲ್ಲಿ? ಕೃಷ್ಣದೇವರನ ಆಡಳಿತದಲ್ಲಿ ಇವು ಹೆಚ್ಚು ಪ್ರಾಮುಖ್ಯತೆ ಪಡೆದವು. ಉದಾಹರಣೆಗೆ ಹಂಪಿಯ ವಿರೂಪಾಕ್ಷ ದೇವಾಲಯ. ಓಕೆ, ನೆಕ್ಸ್ಟ್ ಕಲ್ಯಾಣ ಮಂಟಪ ಮತ್ತು ಸಾವಿರ ಕಂಬಗಳ ಮಂಟಪ. ದೇವತೆಗಳ ವಾರ್ಷಿಕ ಕಲ್ಯಾಣೋತ್ಸವಕ್ಕಾಗಿ ವಿಶಾಲವಾದ ಕಲ್ಯಾಣ ಮಂಟಪಗಳನ್ನು ದೇವಾಲಯ ಆವರಣದಲ್ಲಿ ಸೇರಿಸಲಾಯಿತು. ಅಂದರೆ ಮೊದಲೇನು ಓನ್ಲಿ ಗರ್ಭಗುಡಿ ಆ ಥರ, ಗರ್ಭಗುಡಿ ಆ ಥರ ಮಾತ್ರ ಇರ್ತಾಯಿದ್ದು. ಆ ಗರ್ಭಗುಡಿನ ವಿಸ್ತಾರವಾಗಿ ಯಾವ ರೀತಿಯಾಗಿ ಮಾಡಿದ್ರು ಅಂತ ಅದನ್ನು ಒಂದು ಡಯಾಗ್ರಾಮ್ ಇದೆ, ಅದನ್ನು ತೋರಿಸ್ತೀನಿ, ಅದನ್ನು ಮೆನ್ಷನ್ ಮಾಡ್ಬೋದು ನೀವು. ಓಕೆ, ನೆಕ್ಸ್ಟ್ ಏನು? ವಿಶಿಷ್ಟ ಸ್ತಂಭಕಲೆ ಅಂದರೆ ಪಿಲ್ಲರ್ ಆರ್ಟ್, ಯಾಲೀಸ್ ಸ್ಕಲ್ಪ್ಚರ್ ಅಂತ ಕರೀತಾರೆ. ಏನಂದರೆ ಕಂಬಗಳ ಮೇಲೆ ಪೌರಾಣಿಕ ಪ್ರಾಣಿಯಾದ ಯಾಳಿ ಅಂದರೆ ಸಿಂಹ ಮತ್ತು ಆನೆಯ ಸಮ್ಮಿಲನ ಹಾಗೂ ಜಿಗಿಯುವ ಕುದುರೆಗಳ ತೀಕ್ಷ್ಣ ಕೆತ್ತನೆಗಳನ್ನು ಏನಂತ ಕರೀತಾರೆ? ಯಾಲಿ ಅಂತ ಕರೀತಾರೆ. ಅವುಗಳು ಹೆಚ್ಚು ಬಳಕೆಯಾದವು. ಮತ್ತು ಏಕಶಿಲಾ ಮೂರ್ತಿಗಳು ಜಾಸ್ತಿ ಆದವು. ಏಕಶಿಲಾ ಮೂರ್ತಿ ಉದಾಹರಣೆ ಯಾವುದು? ಏಕಶಿಲಾ ಮೂರ್ತಿ ಬೃಹತ್ ಕೆತ್ತರದ ನರಸಿಂಹ, ಉಗ್ರ ನರಸಿಂಹ, ಸಾಸಿವೆ ಕಾಳು ಗಣಪತಿ, ವಿಜಯ ವಿಠ್ಠಲ ದೇವರ ವಿಶ್ವಪ್ರಸಿದ್ಧ ಕಲ್ಲಿನ ರಥ ಏಕಶಿಲೆಯಲ್ಲಿ ಕೆತ್ತನೆಯಾಗಿದ್ದು. ಇವಕ್ಕೆಲ್ಲ ಅವರ ಏನು ವಿಜಯನಗರ ಸಾಮ್ರಾಜ್ಯದ ಕಲೆ ಮತ್ತು ವಾಸ್ತುಶಿಲ್ಪದ ಪ್ರಮುಖ ಲಕ್ಷಣಗಳಲ್ಲಿ ಇವು. ಮತ್ತು ಲೌಕಿಕ ವಾಸ್ತುಶಿಲ್ಪದಲ್ಲಿ ಇಂಡೋ ಇಸ್ಲಾಮಿಕ್ ಪ್ರಭಾವ. ಯಾವುದು? ಇಂಡೋ ಇಸ್ಲಾಮಿಕ್ ಪ್ರಭಾವ ಅಂದರೆ ಯಾವ್ಯಾವ ಬರ್ತವೆ? ಕಮಲ್ ಮಹಲ್ ಬರುತ್ತೆ. ಆನೆ ಲಾಯಗಳಿದಾವಲ್ಲ, ಇವೆಲ್ಲ ಇಂಡೋ ಇಸ್ಲಾಮಿಕ್ ಶೈಲಿಯ ಅರ್ಚರಗಳು ಮತ್ತು ಗೋಪುರಗಳನ್ನು ಬಳಸಲಾಗಿದೆ. ಓಕೆ, ನೆಕ್ಸ್ಟ್ ದ್ರಾವಿಡ ವಾಸ್ತುಶಿಲ್ಪದ ವಿಕಾಸಕ್ಕೆ ಕೊಡುಗೆಗಳು. ಇವು ಈ ಮೇಲೆ ನೋಡಿದಂಥವೇನು ವಿಜಯನಗರ ಸಾಮ್ರಾಜ್ಯದ ವಾಸ್ತುಶಿಲ್ಪದ ಲಕ್ಷಣಗಳು ನೋಡಿದ್ವಿ, ಯಾವ ರೀತಿಯಾಗಿದ್ದವು ಅಂತ. ಓಕೆ, ಇವಾಗ ಅವರು ವಿಜಯನಗರ ಸಾಮ್ರಾಜ್ಯ ಯಾವ ರೀತಿಯಾಗಿ ಕೊಡುಗೆ ಕೊಟ್ಟರು ಅನ್ನೋ ಬಗ್ಗೆ ನೋಡಿ. ಶೈಲಿಗಳ ಸಮ್ಮಿಲನ. ಯಾವ್ಯಾವ ಶೈಲಿ? ನಾ ಹೇಳಿದೆ ಆಲ್ರೆಡಿ. ಪಲ್ಲವರ ಲಕ್ಷಣವಾದ ರಥಗಳು, ಚೋಳರ ಬೃಹತ್ ಗೋಪುರಗಳು, ಹೊಯ್ಸಳರ ಜಟಿಲ ಕೆತ್ತನೆಗಳು ಒಂದೆಡೆ ತಂದು ದ್ರಾವಿಡ ಶೈಲಿಗೆ ಪರಿಪೂರ್ಣತೆ ನೀಡುತ್ತೆ. ಯಾವುದು? ವಿಜಯನಗರ ಸಾಮ್ರಾಜ್ಯ. ಪಲ್ಲವರದ್ದು ಏನು ತೊಗೊಂಡ್ರು? ಪಲ್ಲವರ ರಥಗಳು, ಕಲ್ಲಿನ ರಥ. ಚೋಳರ ಬೃಹತ್ ಗೋಪುರ, ಚೋಳಾಪುರಂ ಗಂಗೈಕೊಂಡ ಏನು ಇದು ಕಟ್ಸಲ್ಲ, ಆ್ಯಕ್ಚುಲಿ ಚೋಳರ ಕಾಲದ ಬೃಹತ್ ಗೋಪುರಗಳು. ಮತ್ತು ಹೊಯ್ಸಳರ ಕಾಲದ ಜಟಿಲ ಕೆತ್ತನೆಗಳು. ಎಲ್ಲನೂ ಒಂದೆಡೆ ತಂದು ದ್ರಾವಿಡ ಶೈಲಿಗೆ ಪರಿಪೂರ್ಣತೆ ನೀಡಿದರು. ಓಕೆ, ದೇವಾಲಯ ಸಂಕೀರ್ಣ ವಿಸ್ತರಣೆ. ಕೇವಲ ಗರ್ಭಗೃಹಕ್ಕೆ ಸೀಮಿತವಾಗಿ ದೇವಾಲಯಗಳನ್ನು ಅಮ್ಮನ್ ಸನ್ನಿಧಿ, ಉತ್ಸವ ಮಂಟಪ ಮತ್ತು ಪ್ರಾಕಾರಗಳೊಂದಿಗೆ ಬೃಹತ್ ದೇವಾಲಯಗಳ ಸಂಕೀರ್ಣಗಳಾಗಿ ಮಾರ್ಪಡಿಸಿತು ಅಂತ. ಓಕೆ, ಅವಾಗ ಮೊದಲೆಲ್ಲ ಏನಾಗ್ತಿತ್ತು? ವಿಜಯನಗರ ಸಾಮ್ರಾಜ್ಯ ಬರೋದಕ್ಕಿಂತ ಪೂರ್ವದಲ್ಲಿ ಕೇವಲ ಏನಾಗ್ತಾಯಿದ್ದು? ಗರ್ಭಗುಡಿ ಮಾತ್ರ ಜಾಸ್ತಿ, ಗರ್ಭಗೃಹಕ್ಕೆ ಬೆಲೆ ಕೊಡ್ತದೆ, ಅದು ಮಾತ್ರ ಒಂದು ಸಿಂಗಲ್ ದೇವಾಲಯ ಆಗ್ತಿತ್ತು. ಆದರೆ ಇವಾಗ ದೇವಾಲಯಗಳ ಸಂಕೀರ್ಣ. ಆ ದೇವಾಲಯದ ಮುಂದೆ ಮಂಟಪ, ಅದ್ರ ಪಕ್ಕದ ಅದ್ರ ಕೆಳಗಡೆ ಓಡಾಡೋಕ್ಕೆ ಜಾಗ, ಮತ್ತು ಉತ್ಸವ ನಡೆಸೋಕ್ಕೆ ಜಾಗ, ಮತ್ತು ಸುತ್ತಲೂ ಮತ್ತೆ ಕಂಬಗಳ ಮುಂದೆ, ಅದ್ರ ಮುಂದೆ ಮತ್ತೆ ಗೋಪುರ, ಈ ಥರ ಎಲ್ಲ ಒಂಥರ ಸಂಕೀರ್ಣ ಅಂದರೆ ಕಾಂಪ್ಲೆಕ್ಸ್ ಅಂದ್ರೆ ಒಂದಿರಲ್ಲ, ಹಲವಾರು ರೀತಿಯ ವಿವಿಧ ಅಂಗಡಿಗಳು ಇರ್ತಾವಲ್ಲ, ಆ ರೀತಿ ಕೂಡ ಇಲ್ಲಿ ವಿವಿಧ ಎಲ್ಲ ರೀತಿ ಒಳಗೊಂಡಂಥ ಒಂದು ದೇವಾಲಯ ಸಂಕೀರ್ಣ ವಿಸ್ತರಣೆ ಆಗ್ತದೆ. ಮತ್ತು ನಾಯಕ ಶೈಲಿಗೆ ಬುನಾದಿ ಆಗ್ತದೆ. ನಾಯಕ ಶೈಲಿ ಅಂದರೆ ತಂಜಾವೂರು, ಮಧುರೈ, ಶ್ರೀರಂಗಗಳಲ್ಲಿ ನಂತರ ಬೆಳೆದ ನಾಯಕ ವಾಸ್ತುಶಿಲ್ಪದ ಶೈಲಿಗೆ ವಿಜಯನಗರವೇ ನೇರ ಪ್ರೇರಣೆಯಾಯಿತು. ಓಕೆ, ಇವು ದ್ರಾವಿಡ ವಾಸ್ತುಶಿಲ್ಪ ವಿಕಾಸಕ್ಕೆ
ವಿಜಯನಗರ ಸಾಮ್ರಾಜ್ಯ ಕೊಟ್ಟಂಥ ಕೊಡುಗೆಗಳು. ಓಕೆ, ಇಷ್ಟ ಆಯಿತು. ನೆಕ್ಸ್ಟ್ ಏನು ಉಪಸಂಹಾರ ಏನಿರ್ಬೋದು ಅಂತ. ಉಪಸಂಹಾರ ಎಷ್ಟು ಬರಿಬೋದು? ಸಿಂಪಲಾಗಿ ಬರಿಬೋದು. ವಿಜಯನಗರ ವಾಸ್ತುಶಿಲ್ಪವು ಕೇವಲ ಇಟ್ಟಿಗೆ ಮತ್ತು ಕಲ್ಲುಗಳ ಕಟ್ಟಡವಾಗಿರದೆ ದಕ್ಷಿಣ ಭಾರತದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪುನರುಜ್ಜೀವನದ ಸಂಕೇತವಾಗಿತ್ತು. ಹಂಪಿಯ ಈ ವಾಸ್ತುಶಿಲ್ಪದ ಸೌಂದರ್ಯವನ್ನು ಗುರುತಿಸಿ ಯುನೆಸ್ಕೋ ಇದು ಇಂಪಾರ್ಟೆಂಟ್, ವಿಶ್ವ ಪಾರಂಪರಿಕ ತಾಣವನ್ನು ವರ್ಲ್ಡ್ ಹೆರಿಟೇಜ್ ಎಂದು ಘೋಷಣೆ ಮಾಡಿತು. ಓಕೆ, ಇಷ್ಟು ಬರೋದು ಸಾಕು. ಓಕೆ, ದ್ರಾವಿಡ ಶೈಲಿ ಎಂಬುದು, ಅದು ಪ್ರಾವಿಡ ಶೈಲಿ ಒಂದು ಕನ್ಫ್ಯೂಸ್ ಇತ್ತಲ್ಲ. ದ್ರಾವಿಡ ಶೈಲಿ ಎಂಬುದು ತಾಯಿ ಶೈಲಿ ಆದರೆ ಆ ದ್ರಾವಿಡ ಶೈಲಿಗೆ ಹೆಚ್ಚಿನ ಅಲಂಕಾರಿಕತೆ, ಬೃಹತ್ ಗೋಪುರಗಳು, ಕಲ್ಯಾಣ ಮಂಟಪಗಳು ಮತ್ತು ವಿಶಿಷ್ಟ ಕಂಬದ ಕಲೆಗಳನ್ನು ಸೇರಿಸಿ ಅದನ್ನು ಅತ್ಯಂತ ಭವ್ಯಗೊಳಿಸಿದ ರೂಪವೇ ಪ್ರಾವಿಡ ಶೈಲಿ. ಓಕೆ, ಪ್ರಾವಿಡ ಶೈಲಿ ಅಂತ ಕೆಲವೊಬ್ಬರಿಗೆ ಕನ್ಫ್ಯೂಸ್ ಇರುತ್ತೆ, ಸೊ ಹಂಗಾಗಿ ಇದನ್ನು ಕೊಡ್ತೀವಿ. ಸೊ ಇದು ಈ ಪ್ರಶ್ನೆಗೆ ಉತ್ತರ ಆಯಿತು. ಇದರಲ್ಲಿ ಎಲ್ಲೂ ಮೈಂಡ್ ಮ್ಯಾಪ್ ಬಳಸಲಿಲ್ಲ, ಅದು ಫ್ಲೋ ಚಾರ್ಟ್ ಬಳಸಲಿಲ್ಲ, ಇತ್ಯಾದಿ ಏನು ಬಳಸಲಿಲ್ಲ ಅಂದರೆ ಬಳಸಬೇಕು. ಎಲ್ಲಿ ಬಳಸಬೇಕು ಅಂತ ಹೇಳ್ತೀನಿ ನೋಡಿ. ಇದು ಮುಖ್ಯ ಭಾಗ ಐತಲ್ಲ, ಇದ್ರ ಕೆಳಗೆ ಮೈಂಡ್ ಮ್ಯಾಪ್ ಅಂತ ಆ್ಯಕ್ಚುಲಿ ಇಲ್ಲಿ ಹಾಕ್ಬಿಡೋದಾಗಿತ್ತು, ಇಲ್ಲಿ ಇದ್ರ ಕೆಳಗೆ ಹಾಕಿರಿ. ಇದು ಹೆಡ್ಲೈನ್ ಪ್ರಮುಖ ಲಕ್ಷಣ ವಿಜಯನಗರ ಸಾಮ್ರಾಜ್ಯದ ಕಲೆ ಮತ್ತು ವಾಸ್ತುಶಿಲ್ಪ ಪ್ರಮುಖ ಲಕ್ಷಣ ಐತೆ. ಇದ್ರ ಕೆಳಗೆ ಮೈಂಡ್ ಮ್ಯಾಪು ಅಥವಾ ಏನಾದ್ರು ಒಂದು ಬಳಸ್ಬೇಕು. ಅವು ಯಾವ ರೀತಿ ಬಳಸಬೇಕು, ಯಾವ ರೀತಿಯಾಗಿ ಇದ್ರೆ ಉತ್ತಮ ಅನ್ನೋದನ್ನು ಇಲ್ಲಿ ಕೆಳಗೆ ಕೊಟ್ಟು ನೋಡಿ. ಇದು ನೋಡಿ, ಇದು ಬಳಸಿದ್ರೆ ಇನ್ನು ಉತ್ತಮ. ವಿಜಯನಗರದ ವಾಸ್ತುಶಿಲ್ಪ ರಾಯಗೋಪುರ, ಕಲ್ಯಾಣ ಮಂಟಪಗಳು, ವಿಶಿಷ್ಟ ಸ್ತಂಭಕಲೆ, ಏಕಶಿಲಾ ಮೂರ್ತಿಗಳು, ಕಲ್ಲಿನ ರಥ, ಇಂಡೋ ಇಸ್ಲಾಂ ಪ್ರಭಾವ. ಇಷ್ಟು ಬಳಸಿ ಇಷ್ಟು ಸ್ಟಾರ್ ನೋಡ್ಬಿಟ್ರು ರೈಟ್, ಇದು ಆನ್ಸರ್, ಇದು ಗುಡ್ ಅಂದ್ಬಿಡ್ತಾರೆ. ಸೊ ಅಂದರೆ ಎಷ್ಟು ಬೇಕು ಅಷ್ಟು ಇದು ಬಳಸೋಕ್ಕಾಗಿ ಇದು ಮೈಂಡ್ ಮ್ಯಾಪನ್ನು ಅಲ್ಲಿ ಬಳಸಬೇಕು. ಬಳಸಿದರೆ ಒಂದು ಉತ್ತಮಕ್ಕಿಂತ ಅತ್ಯುತ್ತಮ, ಈ ರೀತಿ ಬಳಸಿದಂತೂ ಅತ್ಯುತ್ತಮ. ಓಕೆ, ಪ್ರಮುಖ ಲಕ್ಷಣಗಳು ನೋಡಿ. ಅಂದರೆ ಕೆಲವೊಬ್ಬರಿಗೆ ಕನ್ಫ್ಯೂಸ್ ಇರುತ್ತೆ ಯಾವ ರೀತಿ ಇರುತ್ತಂತ. ರಾಯರ ಗೋಪುರ ಅಂದರೆ ಇದು ರಾಯರ ಗೋಪುರ, ಈ ಥರ ಎತ್ತರ ಇದೆಯಲ್ಲ, ಇದು ರಾಯರ ಗೋಪುರ. ಓಕೆ, ಕಲ್ಯಾಣ ಮಂಟಪಗಳು ಎಲ್ರಿಗೂ ಗೊತ್ತಿರ್ತವೆ, 1000 ಕಂಬಗಳ ಮಂಟಪ, ಈ ಥರ ಎಲ್ಲ. ವಿಶಿಷ್ಟ ಸ್ತಂಭಕಲೆ ಯಾಲಿ ಕಲೆ ಅಂತ ಕರಿತಲ್ಲ, ಸಿಂಹ ಮತ್ತು ಆನೆಯ ಮಿಶ್ರಣ ಅಥವಾ ಜಿಗಿತಕ್ಕಂಥ ಕುದುರೆಗಳು ಅದ್ರ ಮೇಲೆ ಕುಂತಿರೋ ವ್ಯಕ್ತಿ, ಇವೆಲ್ಲ ಯಾಲಿ ಕಲೆ ಅಂತೇಳಿ ಕರೀತಾರೆ. ಓಕೆ, ಏಕಶಿಲಾ ಮೂರ್ತಿಗಳು ಅಥವಾ ಕಲ್ಲಿನ ರಥ, ಏಕಶಿಲಾ ಮೂರ್ತಿಗಳು ಸಾಸಿವೆ ಗಣಪ, ಕಡಲೆಕಾಳು ಗಣಪ ಅವೆಲ್ಲ ಬರ್ತಾವೆ, ಏಕಶಿಲಾ ಮೂರ್ತಿಗಳಿಗೆ ಉದಾಹರಣೆ ಆಗುತ್ತೆ. ಇನ್ನು ಇಂಡೋ ಇಸ್ಲಾಮಿಕ್ ಪ್ರಭಾವ, ಇದು ಕಮಲ್ ಮಹಲು, ಆನೆ ಮಹಲು, ಇವೆಲ್ಲ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಇದೆಯಲ್ಲ, ಇವೆಲ್ಲ ಮೇಲೆ ಗೋಪುರಗಳು, ಅರ್ಚರಗಳು. ಸೊ ಇವು ಪ್ರಮುಖ ಲಕ್ಷಣಗಳು. ಇವುಗಳನ್ನೇ ಈ ರೀತಿಯಾಗಿ ಮೈಂಡ್ ಮ್ಯಾಪ್ ರೀತಿಯಲ್ಲಿ ನೀವು ಬರೆದ್ರೆ ಉತ್ತಮ, ಅತ್ಯುತ್ತಮ. ಓಕೆ, ದ್ರಾವಿಡ ಶೈಲಿ ವಾಸ್ತುಶಿಲ್ಪದ ವಿಕಾಸಕ್ಕೆ ಕೊಡುಗೆಗಳು, ಅದು ನೀವು ಇನ್ನು ಮಿಡ್ಲಲ್ಲಿ ಇನ್ನೊಂದು ನಾನು ಅದನ್ನು ಸೇರಿಸ್ಬೇಕು ಅಂದರೆ ಈ ಥರನೂ ಬರಿಬೋದು. ಇಷ್ಟೇ ಸಿಂಪಲ್. ಶೈಲಿಗಳ ಅಭಿವೃದ್ಧಿ ಆಯಿತು, ದೇವಾಲಯಗಳ ಸಂಕೀರ್ಣ ವಿಸ್ತರಣೆ ಆಯಿತು, ನಾಯಕ ಶೈಲಿಗೆ ಬುನಾದಿ ಆಗಿತ್ತು ಅಂತ. ಶೈಲಿಗಳ ಅಭಿವೃದ್ಧಿ ಆಯಿತು. ಪಲ್ಲವರಿಂದ ರಥಗಳು ತೊಗೊಂಡ್ರು ನೋಡಿ, ಪಲ್ಲವರಿಂದ ಏನು ತೊಗೊಂಡ್ರು? ರಥಗಳು ತೊಗೊಂಡ್ರು. ಚೋಳರಿಂದ ಬೃಹತ್ ಗೋಪುರಗಳನ್ನು ತೊಗೊಂಡ್ರು. ವೈಶ್ಯರಿಂದ ಜಟಿಲ ಕೆತ್ತನೆಗಳಂತರು. ಇವೆಲ್ಲ ನಾವು ಒಗ್ಗೂಡಿಸಿ ದ್ರಾವಿಡ ಶೈಲಿಗೆ ಪರಿಪೂರ್ಣ ನೀಡಿತು. ದೇವಾಲಯಗಳ ಸಂಕೀರ್ಣ ವಿಸ್ತರಣೆ ಆಯಿತು. ಇದರಿಂದ ಏನಾಯಿತು? ಎಲ್ಲನೂ ಒಂದೇದಾಗ ಸೇರಿ ಬರೀ ಓನ್ಲಿ ಗರ್ಭಗುಡಿಯಲ್ಲಿ ಇಡೋಕ್ಕಾಗಲ್ಲ. ಅದಕ್ಕೆ ಇದರಿಂದ ಏನಾಯಿತು? ದೇವಾಲಯಗಳ ವಿಸ್ತರಣೆ ಆಯಿತು. ಯಾವ ರೀತಿ? ಸೀಮಿತ ಗರ್ಭಗುಡಿಯಿಂದ ಹೊರಬಂದು ಅಮ್ಮನ ಸನ್ನಿಧಿ, ಉತ್ಸವ ಮಂಟಪ, ಪ್ರಾಕಾರಗಳು ಇತ್ಯಾದಿಗಳೊಂದಿಗೆ ಬೃಹತ್ ದೇವಾಲಯಗಳ ಸಂಕೀರ್ಣ ಆಯಿತು. ದೇವಾಲಯಗಳ ಸಂಕೀರ್ಣ ಇದು ಮುಂದೆ ಯಾರಿಗೆ ಪ್ರೇರಣೆ ಆಯಿತು ಅಂತೇಳಿ ಇದರಲ್ಲಿ ಬರುತ್ತೆ. ತಂಜಾವೂರು, ಮಧುರೈ, ಶ್ರೀರಂಗಪಟ್ಟಣ ಮುಂದುವರೆದ ನಾಯಕ ವಾಸ್ತುಶಿಲ್ಪ ಅಂತೇಳಿ ಕರಿತೀವಲ್ಲ, ವಿಜಯನಗರ ಸಾಮ್ರಾಜ್ಯ ಅದಕ್ಕೆ ನೇರ ಪ್ರೇರಣೆ ಆಗುತ್ತೆ. ಇಲ್ಲ ಸರ್ ಇದು ಬೇಡ ನನಗೆ ಇನ್ನೂ ಬೇಕು ಅಂದರೆ ಈ ಥರ ಇದೆ ನೋಡಿ. ವಿಜಯನಗರ ಸಾಮ್ರಾಜ್ಯದ ವಾಸ್ತುಶಿಲ್ಪ ಹೆಂಗಿದ್ದು, ದ್ರಾವಿಡ ಶೈಲಿ ವಿಕಾಸ ಯಾವ ರೀತಿ, ಇದು ಶೈಲಿ ಮತ್ತು ಪ್ರಭಾವ ಸಾರಾಂಶ. ಇದು ಇಂಪಾರ್ಟೆಂಟ್. ಇದನ್ನು ಅತ್ಯುತ್ತಮನೇ. ರಾಯರ ಗೋಪುರ, ಮಂಟಪಗಳು, ಸ್ತಂಭಕಲೆ, ಏಕಶಿಲಾ ಕಲೆ, ಇಂಡೋ ಇಸ್ಲಾಮಿಕ್ ಪ್ರಭಾವ. ಇದರಿಂದ ದ್ರಾವಿಡ ಶೈಲಿ ವಿಕಾಸ ಯಾವ ರೀತಿಯಾಗಿತ್ತು, ಶೈಲಿಗಳ ಸಮೃದ್ಧಿ, ಅದು ಯಾವ್ಯಾವ ಶೈಲಿಗಳು, ಪಲ್ಲವರು, ಚೋಳರು ಇವೆಲ್ಲ ಸೇರಿಸ್ಬಿಟ್ಟು ಒಂದು ದ್ರಾವಿಡ ಶೈಲಿ ಸಮೃದ್ಧಿ ಆಯಿತು. ದೇವಾಲಯಗಳ ಸಂಕೀರ್ಣ ವಿಸ್ತೀರ್ಣ ಆಯಿತು.
ಹೌದಾ, ನಾಯಕ ಶೈಲಿಗೆ ಬುನಾದಿ ಆಯಿತು. ಇದರಿಂದ ಸಾಂಸ್ಕೃತಿಕ ಪ್ರಭಾವಗಳೇನದು? ಧಾರ್ಮಿಕ ಪುನರ್ಜೀವನ ಆಯಿತು, ಕಲೆ ಮತ್ತು ಸಂಸ್ಕೃತಿಯ ಉದ್ಧಾರಣೆ ಆಯಿತು, ವಿಶ್ವ ಪಾರಂಪರ್ಯ ತಾಣಕವಾಯಿತು. ಈ ಪ್ರಭಾವ ಈ ರೀತಿ ಹಾಕಿದ್ರು ಕೂಡ ಇನ್ನೂ ಉತ್ತಮ. ಇಲ್ಲ ನಾ ಇನ್ನೂ ಡಿಫ್ರೆಂಟಾಗಿ ಮಾಡ್ತೀನಿ ಅಂದರೆ ಇದನ್ನು ಮಾಡ್ಬೋದು. ದೇವಾಲಯ ಸಂಕೀರ್ಣೆ ಮೊದಲು ಯಾವುದಿತ್ತು? ಮೊದಲು ವಿಜಯನಗರ ಪೂರ್ವಕ್ಕಿಂತ ಜಾಸ್ತಿ ಇಲ್ಲಿ ಒತ್ತು ಕೊಡ್ತಾಯಿದ್ರು ಗರ್ಭಗುಡಿಗೆ. ಈ ಗರ್ಭಗುಡಿ ಆ್ಯಕ್ಚುಲಿ ಇದು ಗರ್ಭಗುಡಿ ಐತಲ್ಲ, ಇದು ಗರ್ಭಗುಡಿಗೆ ಜಾಸ್ತಿ ಒತ್ತು ಕೊಡ್ತಿದ್ರು. ವಿಜಯನಗರ ಸಾಮ್ರಾಜ್ಯದವರು ಏನು ಮಾಡಿಬಿಟ್ರು? ರಾಯರ ಗೋಪುರವನ್ನು ಅಂತಂದರೆ ಎಲ್ಲಿಂದ? ಚೋಳರಿಂದ ರಾಯರ ಗೋಪುರ ತಂದು ಮುನ್ನಡೆಸಿದರು. ಚೋಳರಿಂದ ರಾಯರ ಗೋಪುರಗಳು, ಪಲ್ಲವರ ರಥಗಳು ಅದು ಬರುತ್ತೆ ಆ ಕಡೆ. ಸೊ ಇದು ಕಲ್ಯಾಣ ಮಂಟಪ, ಈ ಕಡೆ ಉತ್ಸವ ಮಂಟಪ, ಇದು ಬಾಹ್ಯ ಪ್ರಾಕಾರ, ಮಧ್ಯ ಪ್ರಾಕಾರ, ಅರ್ಥ ಪ್ರಾಕಾರ ಅಂತ ಬರುತ್ತೆ. ಇದು ಏನೋ ಸ್ವಲ್ಪ ಕನ್ಫ್ಯೂಸ್ ಆಗಿದೆ. ಅಂಶ ಪ್ರಾಕಾರ ಅಂತ ಏನೋ ಇದೆ, ಅಂದರೆ 1/3 ಲೇಯರ್ ಆ ಥರ ಬರುತ್ತೆ. ಇದು ಮೇಯ್ನಾಗಿ ಇಲ್ಲಿ ಎಂಟ್ರೆನ್ಸ್ ಇರುತ್ತೆ. ಇಲ್ಲಿಂದ ನೀವು ಇದು ಒಂದು ರೌಂಡ್ ಹಾಕಿ ಇಲ್ಲಿಗೆ ಬರ್ಬೋದು. ಮತ್ತು ಸೆಕೆಂಡ್ ರೌಂಡು ಎರಡನೇದು ಕೂಡ ಇಲ್ಲಿರುತ್ತೆ. ಮತ್ತು ಥರ್ಡ್, ಈ ಥರ 3 ಬಾಹ್ಯ ಪ್ರಾಕಾರ, ಮಧ್ಯ ಪ್ರಾಕಾರ ಮತ್ತು ಒಳ ಪ್ರಾಕಾರ ಅಂತಲೂ ಕರಿಬೋದು. ಓಕೆ, ಈ ಥರ ಸಂಕೀರ್ಣ ಟೋಟಲ್ ದೇವರುಗಳ ಸಂಕೀರ್ಣ ವಿಸ್ತರಣೆ ಆಗುತ್ತೆ. ಮತ್ತು ಇದು ಮುಂದೆ ಇಲ್ಲಿ ನೋಡಿ, ಇದು ಇದೆಯಲ್ಲ, ಅದು ಗರ್ಭಗುಡಿ ಮುಂದೆ ಒಂದು ಸಣ್ಣದೊಂದು ಕಟ್ಟೆ ಅದ್ರ ಮೇಲೆ ಒಂದು ಕಂಬ ಇರುತ್ತೆ. ಅದಕ್ಕೆ ಅಮ್ಮನ ಸನ್ನಿಧಿ ಅಂತ ಕರಿತಾರಂತೆ. ಸೊ ಅದು ವಿಜಯನಗರ ಸಾಮ್ರಾಜ್ಯದಲ್ಲಿ ಅಭಿವೃದ್ಧಿಯಾಗಿದೆ. ಓಕೆ, ಈ ಥರ ಒಂದು ಸ್ಕೆಚ್ ಹಾಕಿ ಈ ಥರ ಹೆಸರು ಕೊಟ್ಟರೆ ಇದು ಉತ್ತಮ. ಈ ಕಡೆ ಉತ್ಸವ ಮಂಟಪ, ಈ ಕಡೆ ಕಲ್ಯಾಣ ಮಂಟಪಗಳು, ಮದುವೆ ಮಂಟಪಗಳು ಅಥವಾ ದೇವರ ಉತ್ಸವ ಜಾತ್ರೆ ಇದೆಲ್ಲ ಇಲ್ಲಿ ನಡೀತಾ ಇರುತ್ತೆ. ಸೊ ಇದು ದೇವಾಲಯಗಳ ಸಂಕೀರ್ಣ. ಇದು ಕೂಡ ಉತ್ತಮ ಡಯಾಗ್ರಾಮ್ ಆಗುತ್ತೆ. ಸೊ ಇಷ್ಟು ನಿಮಗೆ ಈ 6 ಚಿತ್ರಗಳಲ್ಲಿ ಯಾವುದಾದ್ರೂ ಒಂದು ಬಳಸಿದ್ರು ಕೂಡ ನಿಮಗೆ ಉತ್ತಮ ಅಂಕಗಳನ್ನು ವಿಜಯನಗರ ಸಾಮ್ರಾಜ್ಯ ಅಂದಾಗ ಎಸ್ಪೆಷಲಿ ವಿಜಯನಗರ ಸಾಮ್ರಾಜ್ಯದ ಕಲೆ ಮತ್ತು ವಾಸ್ತುಶಿಲ್ಪ ಅಂದಾಗ ಇವು 6ರಲ್ಲಿ 1 ಅಥವಾ 2 ಬಳಸಿದ್ರೆ ಉತ್ತಮ, 2 ಬಳಸಿದಂತೂ ಅತ್ಯುತ್ತಮದಲ್ಲಿ ಅತ್ಯುತ್ತಮ ಆಗುತ್ತೆ. ನಿಮಗೆ ಹೆಚ್ಚಿನ ಅಂಕಗಳು ಬಂದೇ ಬರ್ತವೆ, ಅದರಲ್ಲಿ ಡೌಟ್ ಬೇಡ. ಓಕೆ, ಸಂಗ್ರಹಣೆ ಇದೇನು? ವಿಜಯನಗರ ವಾಸ್ತುಶಿಲ್ಪ ದಕ್ಷಿಣ ಭಾರತ ಧಾರ್ಮಿಕ ಸಾಂಸ್ಕೃತಿಕ ಪುನರುಜ್ಜೀವನ ಸಂಕೇತವಾಗಿದೆ. ಹಂಪಿಯ ಈ ವಾಸ್ತುಶಿಲ್ಪ ಸೌಂದರ್ಯವನ್ನು ಗುರುತಿಸಿ ಯುನೆಸ್ಕೋ ವಿಶ್ವ ಪರಂಪರೆ ತಾಣವಾಗಿದೆ. ಓಕೆ, ಇದು ಆಲ್ರೆಡಿ ಹೇಳಿದೆ. ಸೊ ಇಷ್ಟು ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದಂಥ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸಂಬಂಧಿಸಿದಂಥ ವಿವರಣೆಯಾಗಿತ್ತು. ನೀವು ಉತ್ತರಗಳನ್ನು ಈ ರೀತಿಯಾಗಿ ಬರಿಬೋದು. ನಾನು 2 ಪ್ರಶ್ನೆ ಎಕ್ಸ್ಪ್ಲೇನ್ ಮಾಡೋಕ್ಕೆ 37-35 ಮಿನಿಟ್ಸ್ ಆಗಿದೆ. ಸೊ ನೀವು ಬರಿಬೇಕಾದ್ರೆ ಒಂದು 15 ಮಾರ್ಕ್ಸಿಂದ 8ರಿಂದ 10 ನಿಮಿಷ 9 ನಿಮಿಷದೊಳಗೆ ಈ ಥರ ತೊಗೊಂಡ್ರೆ ನಿಮಗೆ 20 ನಿಮಿಷದೊಳಗೆ 2 ಉತ್ತಮ ಅಂಕಗಳನ್ನು ಪಡೆತಕ್ಕಂಥ ಉತ್ತರ ನೀವು ಪಡೆಯಬಹುದು. ಸೊ ಇದೇ ರೀತಿ ನಾಳೆ ಕೂಡ ಮತ್ತೊಂದು ಪ್ರಶ್ನೆ ಅಥವಾ ಇನ್ನೂ ಒಂದು ಅಥವಾ 2 ಪ್ರಶ್ನೆಗಳೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಸ್ವಲ್ಪ ನೀವು ಕೂಡ KS ಮೇನ್ಸ್ಗೆ ಪ್ರಿಪೇರ್ ಆಗ್ತಿದ್ದೀನಿ ಅಂದರೆ ದಿನಾಲೂ ಏನು ಬರ್ತಾಯಿದೆ ನೋಟ್ಸ್ ಮಾಡ್ಕೊಳ್ಳಿ. ನೋಟ್ಸನ್ನು ನೀವು ಯಾವ ರೀತಿ ಉತ್ತರ ರೀತಿಯಲ್ಲಿ ಮಾಡ್ಕೊಳ್ಳಿ. ಆಮೇಲೆ ಇದನ್ನ ಸ್ಕ್ರೀನ್ಶಾಟ್ ತೊಗೊಂಡು ಆಮೇಲೆ ನೋಡೋದಾಯಿತು ಅನ್ನೋದ್ರೆ ಆಗಲ್ಲ. ಸೊ ಹಂಗಾಗಿ ನೀವೇನು ಮಾಡಿರಿ, ನೀವು ಬರೆದ್ಬಿಟ್ಟು ಮಿಡ್ಲಲ್ಲಿ ನಿಧಾನ ಆದರೂ ಕೂಡ ಮಿಡ್ಲಲ್ಲಿ ಇದನ್ನು ಮೈಂಡ್ ಮ್ಯಾಪ್ ಹಾಕಬೇಕು ಅಲ್ಲೇ ಹಾಕಿ, ಲಾಸ್ಟಿಗೆ ಹಾಕೋಕ್ಕೆ ಹೋಗಬೇಡಿ. ನಾನು ಇದನ್ನು ಲಾಸ್ಟಲ್ಲಿ ಹಾಕಿದ್ದೀನಿ. ಸೊ ಇಷ್ಟು ಈ ದಿನದ ಇದಾಗಿತ್ತು. ದಿನಾಲೂ ಒಂದು ಅಥವಾ 2 ಪ್ರಶ್ನೆಗಳನ್ನು ನಾನು ಖಂಡಿತ ಹೇಳ್ತಾ ಹೋಗ್ತೀನಿ. ಸುಮಾರು ಇನ್ನೊಂದು 3 ತಿಂಗಳಾಗುತ್ತೆ. 6 ತಿಂಗಳಾಗುತ್ತೆ ಫೈನಲ್ ಎಕ್ಸಾಮ್ ಬರೋಟ್ಟಿಗೆ ಹೆಚ್ಚು ಕಡಿಮೆ. ಐ ಥಿಂಕ್ ನನ್ನ ಪ್ರಕಾರ 6 ತಿಂಗಳಂದರೆ 9-18 180 ಡೇಸ್ ಇಂಟು 2 ಅಂದರೆ 360 30 ಎಷ್ಟಾಗುತ್ತೆ? 9 ಅರೌಂಡ್ 300-350 ಪ್ರಶ್ನೆ ಉತ್ತರಗಳನ್ನು ನೀವು ನೋಡ್ಬೋದು. ಈ 300-350 ಪ್ರಶ್ನೆ ಉತ್ತರಗಳಲ್ಲಿ ನೀವು ಮೇನ್ಸಿಗೆ ಆರಾಮಾಗಿ ನೀವು ಪ್ರಿಪೇರ್ ಆಗಿರ್ತೀರ. ಮತ್ತು ಇದಕ್ಕೆ ಸಂಬಂಧಪಟ್ಟ ಇದಲ್ಲದೆ ನಾನು ಮುಂದಿನ ನನಗೆ ಸಾಧ್ಯ ಆದರೆ ಪ್ರಬಂಧ ಮಾದರಿಗಳನ್ನು ಕೂಡ ನಾನು ತರೋಕ್ಕೆ ಬಯಸ್ತೀನಿ. ಓಕೆ, ಥ್ಯಾಂಕ್ ಯು.